ವುಡ್ ಇಂಟಿಗ್ರೇಷನ್ ವುಡ್ ಇಂಟಿಗ್ರೇಷನ್ ಮಧ್ಯಕ್ಕೆ ಮಾಡಿದ್ದೀವಿ ಸರ್. ಸೊ ಅದು ವಿ ಗ್ರೂ ಥರ ವಿ ಅಂತ ಪ್ಲಾನ್ ಮಾಡ್ಕೊಂಡು ತೊಗೊಂಡೋಗಿ ಸರ್ ಎರಡು ಸರ್. ಇದಕ್ಕೆ ಲೈಕ್ ಫ್ಯೂಚರಲ್ಲಿ ಮತ್ತೆ ಪಾಲಿಶ್ ಮಾಡಬೇಕಾಗುತ್ತೆ ಸರ್? ಹಾಂ ಸರ್, ವೀನಿಯರ್ ಮಾಡಲೇಬೇಕಾಗುತ್ತೆ ಸರ್. ಬಟ್ ವೀನಿಯರ್ ಅದೊಂದು ಅಡ್ವಾಂಟೇಜ್ ಸರ್ ನಮಗೆ. ಸೊ ಆಫ್ಟರ್ 10 ಇಯರ್ಸ್ 15 ಇಯರ್ಸ್ ಮತ್ತೆ ಪಾಲಿಶ್ ಮಾಡಿದಾಗ ಮತ್ತೆ ಹೊಸದಂಗೆ ಕಾಣುತ್ತೆ. ಸೊ ಅದೊಂದು ವೀನಿಯರ್ ಅಡ್ವಾಂಟೇಜ್ ಸಿಗುತ್ತೆ. ಇವತ್ತು ಏನು ಔಟ್ಪುಟ್ ಬಂದಿದೆ, ನೀವು ಫ್ಯಾಮಿಲಿ ಏನು ಅನ್ಕೊಂಡಿದ್ರೆ ಎಲ್ಲ ಮ್ಯಾಚ್ ಆಗ್ತಾ ಇದೆ ಸರ್? ನೀಟಾಗಿ ಮ್ಯಾಚ್ ಆಗಿದೆ, ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ. ಬರ್ಬೋದು ಸರ್. ಮೇನ್ ಆಗಿ ಕಸ್ಟಮರು POP ರೂಮ್ಸ್ ಎಲ್ಲೂ ಬೇಡ ಅಂತ ಹೇಳಿದ್ರು. ಸೊ ದಟ್ ಏನು ಮಾಡಿದ್ವಿ ನಾವು, ಮೇಡೆ ಸೀಲಿಂಗ್ ಎಲ್ಲೂ ಕೊಡೋಕೆ ಹೋಗಿಲ್ಲ. ಬಟ್ ಒಂದು ಹೈಲೈಟ್ ಇರಲಿ ಅಂತೇಳಿ ವಾಲ್ ಮೇಲೆ ಈ ಥರ ಒಂದು POP ದಲ್ಲಿ ಪ್ಯಾಟರ್ನ್ ಮಾಡ್ಕೊಂಡಿದ್ವಿ ಸರ್. ಕೆಳಗಡೆ 3 ಡ್ರಾವರ್ ಬರುತ್ತೆ. ಅಂಡ್ ದೆನ್ ಹಿಂಭಾಗ ಬಂದು ಟೈಲ್ಸ್ಗೆ ಹೋಗ್ತೀವಿ ಸರ್ ಕಸ್ಟಮರ್. ಸೊ ಅದೇನು ಮಾಡಿದ್ವಿ, ಹಿಂಭಾಗ ನಾವು ಇದು ಪ್ಲೈಬೋರ್ಡ್ ಒಂದು ಆರ್ಚ್ ಥರ ಪ್ಲಾನ್ ಮಾಡ್ಕೊಟ್ಟಿದ್ವಿ. ಈ ರ್ಯಾಪ್ಟರ್ ಹಿಡನ್ ಡೋರ್ ನೋಡಿದ್ದೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್. ಲ್ಯಾಮಿನೇಟ್ ಮೇಲೆ ಈ ಥರ ನಾವು ಒಂದು ಜಸ್ಟ್ ಇದು ನಾವು ಲ್ಯಾಮಿನೇಟ್ ಬರುತ್ತೆ ಸರ್. ಸೊ ಫ್ಲಶ್ ಡೋರ್ ಮೇಲೆ ಲ್ಯಾಮಿನೇಟ್ ಹಾಕೊಂಡಿದ್ವಿ. ಇದು ನಾವು ಪ್ಲೈಬೋರ್ಡ್ ಅಂಡ್ ಲ್ಯಾಮಿನೇಟ್ ಅಲ್ಲಿ ಆನ್ ಸೈಡ್ ಕಾರ್ಪೆಂಟ್ರಿ ವರ್ಕ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿರೋ ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನೀವು ತಮ್ನೇಲಲ್ಲಿ ಹೈಲೈಟಲ್ಲಿ ನೋಡಿರುವಂಥದ್ದು ಈ ಮನೆಯ ಇಂಟೀರಿಯರ್. ಅದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಯಾರ್ಯಾರು ಕಂಟೆಂಪ್ರರಿ ಡಿಸೈನ್ ನೋಡ್ತೀರಾ, ಕ್ಲಾಸಿಕಲ್ ಡಿಸೈನ್ ನೋಡ್ತೀರಾ, ಕ್ಲಾಸಿಕ್ ಡಿಸೈನ್ ನೋಡ್ತೀರಾ, ಅಂಥವ್ರಿಗೋಸ್ಕರ, ಟ್ರೆಡಿಷನಲ್ ಡಿಸೈನ್ ನೋಡ್ತೀರಾ, ಅಂಥವ್ರಿಗೋಸ್ಕರ ಈ ಮನೆ ಡೆಫಿನೆಟ್ಲಿ ಅಂತ ಹೇಳ್ಬೋದು. ಸೊ ಮಾಡರ್ನು ಮತ್ತು ಟ್ರೆಡಿಷನ್ ಎರಡು ಮಿಕ್ಸ್ ಆಗಿ ಬಂದಿರೋಂಥ ಮನೆ. ಆ್ಯಂಡ್ ಇದನ್ನು ಇಂಟೀರಿಯರ್ ರೆಡಿ ಮಾಡಿರೋಂಥವ್ರು ನಮ್ಮ ವಿವಾ ಡಿಸೈನ್ ಅವರು. ಆ್ಯಂಡ್ ಇಲ್ಲಿನ ಹೈಲೈಟ್ ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದು TV ಯೂನಿಟ್ ಜೊತೆಲಿ ಫಾಲ್ ಸೀಲಿಂಗ್ ಅಮೇಸಿಂಗ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಭಿಷೇಕ್ ಸರ್ ನಮ್ಮ ಜೊತೆ ಇದ್ರೆ. ವೆಲ್ಕಮ್ ಮಾಡೋಣ ಸರ್, ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಗುಡ್ ಸರ್, ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಅಲ್ಟ್ರಾ ಮಾಡರ್ನ್ ಮನೆ, ಹೌದು ಸರ್. ಇವತ್ತು ಒಂದು ಟ್ರೆಡಿಷನಲ್ ಮನೆ ನೋಡ್ತಾ ಇದ್ದಾರೆ. ಓಕೆ, ಸೊ ಯಾವ ಏರಿಯಾದಲ್ಲಿ ಇದ್ದೀವಿ, ಕ್ಲೈಂಟ್ ನೇಮ್ ಏನು ಸರ್? ನಾವು ಬಸವನಗುಡಿಯಲ್ಲಿ ಇದ್ದೀವಿ. ಕ್ಲೈಂಟ್ ಹೆಸರು ಗೋಪಾಲಕೃಷ್ಣ. ಗೋಪಾಲಕೃಷ್ಣ ಸರ್. ಇವರ ಡಿಮಾಂಡ್ ಏನಿತ್ತು, ಯಾವ ರೀತಿ ಮನೆ ಕೇಳಿದ್ರು ಇವರು? ಸರ್ ಮೇನ್ ಆಗಿ ಇವರು ಸ್ವಲ್ಪ ಬ್ರೌನ್ ಥೀಮ್ ಹೋಗೋಣ, ಅಂದ್ರೆ ಟ್ರೆಡಿಷನಲ್ ನಮ್ಗೆ ಹಾಗೆ ಉಳಿಸ್ಕೊಬೇಕು. ಸೊ ಜಾಸ್ತಿ ಮಾಡರ್ನ್ ತರ ತಗೊಂಡು ಹೋಗ್ಬಿಡಿ, ಆ ಟ್ರೆಡಿಷನಲ್ ಹಾಗೆ ತಗೊಂಡು ಅಂತ ಹೇಳಿದ್ರೆ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ನೋಡಿದ್ರೆ ಸ್ವಲ್ಪ ಈ ಸ್ಟೋನ್ ವೇರಿಯೇಷನ್ಸ್ ಪ್ಲಸ್ ಈ ವುಡನ್ ಥೀಮ್ ಇರುವಂತ ಜಾಸ್ತಿ ತಗೊಂಡಿದ್ದೀವಿ ಸರ್. ಇದನ್ನ ಜಾಸ್ತಿ ಇಂಟಿಗ್ರೇಟ್ ಮಾಡಿದ್ರೆ. ಅಂಡ್ ಇಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಸರ್ ಒಂದು TV ಯೂನಿಟ್ ಅಂಡ್ ಇಲ್ಲಿ ಮೇಲ್ಗಡೆ ಫಾಲ್ ಸೀಲಿಂಗ್. ಇದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ಏನಿದು ಅಂತ ಹೇಳಿ? ಸರ್ ಮೇನ್ ಆಗಿ ಸರ್ ಇಲ್ಲಿ ಏನ್ ಮಾಡ್ಕೊಂಡು ಎಂಡ್ ಟು ಎಂಡ್ ತಗೊಂಡಿ ಸರ್. ಇದೇನು ವಾಲ್ ಫುಲ್ ತಗೊಂಡಿದ್ದೀವಿ. ಮೇನ್ ಆಗಿ ರಾಫ್ಟರ್ ಇಲ್ಲಿ ಮೇನ್ ಹೈಲೈಟ್ ಸರ್. ಸೊ ಎಂಟೈರ್ಲಿ ತಗೊಂಡಿದ್ದೀವಿ. ಜಸ್ಟ್ ಮುಂದೆ ಪ್ರೊಜೆಕ್ಷನ್ಗೋಸ್ಕರ 2 ಬ್ಯಾಕ್ ಲೈಟ್ ತಗೊಂಡಿದ್ದೀವಿ. ಅಂಡ್ ದೆನ್ ಹಿಂಭಾಗ ಬ್ಯಾಕ್ ಲೈಟ್ ಕೊಟ್ಟು ಹೈಲೈಟ್ ಮಾಡ್ಕೊಂಡು. ಓಕೆ, ಬನ್ನಿ ಮಾತಾಡೋಣ. ಅದ್ರ ಎಕ್ಸ್ಪ್ಲೇನ್ ಕೂಡ ಮಾಡೋಣ. ಸೊ ಇದು ಒಂದು ಹೈಲೈಟ್ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಾವು ಪೂರ್ತಿ ಎಕ್ಸ್ಪ್ಲನೇಷನ್ ಕೂಡ ಮಾಡ್ತಾರೆ. ಸೊ ಈ ಮನೆಯಲ್ಲಿ ಏನೇನು ಮಾಡಿದ್ರೆ ಸರ್ ಇಲ್ಲಿ? ಸರ್ ಇಲ್ಲೂ ಎಂಡ್ ಟು ಎಂಡ್ ವುಡ್ ವರ್ಕ್ ಸರ್. ಏನೇನು ವುಡ್ ವರ್ಕ್ ಒಂದು ಮಾಡಿದ್ದೀವಿ ವಿತ್ POP ನ ಮಾಡ್ಕೊಟ್ಟಿದ್ದೀವಿ. ಎಷ್ಟು ರೂಮ್ಗಳು ಬರ್ತಾ ಇದೆ ಇಲ್ಲಿ ಸರ್? ಇದು 3 BHK ಸರ್. 3 BHK. ಸೊ 3 ಬೆಡ್ರೂಮು, TV ಯೂನಿಟ್, ಕಿಚನ್ ಪ್ಲಸ್ 2 ರೆಂಟ್ ಹೌಸ್ ಒಂದು ಸರ್. ರೆಂಟ್ ಹೌಸ್ ಸೇರ್ಕೊಂತ? ಹೌದು, ರೆಂಟ್ ಹೌಸ್ ಇದೆ ಸರ್. ಸೊ ಟೋಟಲ್ ಬಜೆಟ್ ಎಷ್ಟಾಯ್ತು ಸರ್? ಟೋಟಲ್ ಇವ್ರದ್ದು 15 lakhs ಪ್ಲಸ್ GST ಬರುತ್ತೆ ಸರ್. 15 lakh ಪ್ಲಸ್ GST. ಬಟ್ 15 ಲಕ್ಷದಲ್ಲಿ ಇಷ್ಟು ಮಾಡಿದ್ದಲ್ಲದೆ ನೀವು ರೆಂಟ್ ಮಾಡ್ಕೊಟ್ಟಿದ್ದೀರಾ, ಡೆಫಿನೆಟ್ಲಿ ವರ್ತ್ ಅಂತ ಅನ್ಬೋದು. ಸರ್ ಇಲ್ಲಿ ಮಾಡಬೇಕಾದ್ರೆ ಸೊ ನೀವು ಹೊಸದಾಗಿ ಇಂಟಿಗ್ರೇಟ್ ಮಾಡಿರುವಂತದ್ದು ಏನ್ ಸರ್? ಒಂದು ಹೊಸದು ಮಾಡೋಣ ಸರ್. ಇಲ್ಲಿ ಏನು ಮಾಡಿದ್ರೆ POP ಜೊತೆ ವುಡ್ ತಗೊಂಡೋಗಿವಿ ಸರ್. ಸೊ ನೋಡಬಹುದು ಇಲ್ಲ ಮಧ್ಯಕ್ಕೆ ನಾವು ವುಡ್ ಪ್ಲಸ್ POP ಆ ಥರ ತಗೊಂಡೋಗಿದ್ದೀವಿ. ಅಂಡ್ ಕಿಚನ್ ಎಲ್ಲ ಸ್ವಲ್ಪ ಇಲ್ಲಿ ಗ್ರೀನ್ ಕಲರ್ಗೆ ಹೋಗಿದ್ದೀವಿ. ಗ್ರೀನ್ ಕಲರ್ ಜಾಸ್ತಿ ನಾವೆಲ್ಲ ಗ್ರೀನ್ಸ್ ಯೂಸ್ ಮಾಡಿಲ್ಲ, ಬ್ಲೂ ಶೇಡ್ಗೆ ಹೋಗ್ತೀವಿ. ಬಟ್ ಇಲ್ಲಿ ಒಂದು ಗ್ರೀನ್ ಥೀಮ್ ನ ಕೊಟ್ಟು ನಾವು ತಗೊಂಡೋಗಿದ್ದೀವಿ. ಓಕೆ, ಆಮೇಲೆ ಇದೊಂದು ನನಗೆ ಬಹಳ ಇಷ್ಟ ಆಯ್ತು ಸರ್. ಬ್ರೇಕ್ ಮಾಡ್ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಸರ್. ಎಲ್ಲ ಕಡೆ ಬಂದು ಮಧ್ಯ ಕೊಡ್ತಿದ್ವಿ, ಇಲ್ಲಿ ಮಧ್ಯ ಬ್ರೇಕ್ ಮಾಡಿ 2 ಸೈಡ್ ಕೊಟ್ಟಿದ್ದೀವಿ. ಸೈಡ್ ಕೊಟ್ಬಿಡಿ. ತುಂಬಾ ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ಪ್ರೈಸಿಂಗ್ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟ್ ಮನೆ ನೋಡ್ಕೊಂಡು ಓನರ್ ಹತ್ರ ಮಾತಾಡ್ಕೊಂಬರೋಣ ಸರ್. ಹೋಗೋಣ ಒಂದ್ ಕಡೆಯಿಂದ. ನಡ್ರಿ ಸರ್. ಅಭಿಷೇಕ್ ಸರ್, ಫಸ್ಟ್ ನಾವು ಫಾಲ್ ಸೀಲಿಂಗ್ ಇಂದಾನೆ ಸ್ಟಾರ್ಟ್ ಖಂಡಿತ ಸರ್. ಓಕೆ, ಸೊ ಫಾಲ್ ಸೀಲಿಂಗ್ ಸರ್ ಇಲ್ಲಿ ಯಾವ ತರ ತಗೊಂಡಿದೀವಿ ಅಂದ್ರೆ ಫಸ್ಟ್ ಆಚೆ ಬರೋದು ಪೆರಿಫರಲ್ ತಗೊಂಡಿದ್ದೀವಿ. ಹಾಗೆ ನಾವು ಪೆರಿಫರಲ್ ಕರ್ವ್ ಕೊಟ್ಟಿದ್ದೀವಿ. ಒಳಗಡೆ ಐಲ್ಯಾಂಡ್ ಯಾವ ಮಾಡಿದೀವಿ ಅಂದ್ರೆ ಐಡಲ್ 2 ತಗೊಂಡಿದ್ದೀವಿ ಸರ್. ಮಧ್ಯಕ್ಕೆ ನೀವು ಬ್ರೌನ್ ಶೇಡ್ ಅಲ್ಲಿ ನೋಡ್ತಾ ಇದ್ದೀರಾ, ಅದು ಬಂದು ನಾವು ವೀನಿಯರ್ ಹೋಗಿದ್ದೀವಿ ಇದು ಪೇಂಟ್ ಅಂಡ್ ಪಾಲಿಶ್. ಅದನ್ನು ಸುತ್ತ ಮತ್ತೆ ಇನ್ನೊಂದು ಪೆರಿಫರಲ್ ಅದು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಯಾವ ತರ ಪ್ಯಾನಲೆಟ್ಸ್ ಕೊಡೋಕೆ ಹೋಗಿಲ್ಲ, ಜಸ್ಟ್ 2 ಪ್ರೊಫೈಲ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಇಲ್ಲಿ ಡ್ಯುಯಲ್ ಪೆರಿಫರಲ್ ಬರುತ್ತೆ. ಡ್ಯುಯಲ್ ಪೆರಿಫರಲ್ ಸರ್, ಎಕ್ಸಾಕ್ಟ್ಲಿ ಸರ್. ಬಟ್ ಮೇನ್ ಆಗಿ POP ಮತ್ತು ವುಡ್ 2 ಇನ್ಕ್ಲೂಡ್ ಮಾಡಿದ್ದೀವಿ ಸರ್. ಚೆನ್ನಾಗಿ ಬಂದಿದೆ ಇದು ಆಕ್ಚುಲಿ. ಸೊ ಇದು ವುಡ್ ಇಂಟಿಗ್ರೇಷನ್ ವುಡ್ ಇಂಟಿಗ್ರೇಷನ್ ಮಧ್ಯಕ್ಕೆ ಮಾಡಿದ್ದೀವಿ ಸರ್. ಸೊ ಅದು ವಿ ಗ್ರೂ ತರ ವಿ ಅಂತ ಪ್ಲಾನ್ ಮಾಡ್ಕೊಂಡು ತಗೊಂಡೋಗಿ ಸರ್ ಎರಡು. ಸರ್ ಇದಕ್ಕೆ ಲೈಕ್ ಫ್ಯೂಚರಲ್ಲಿ ಮತ್ತೆ ಪಾಲಿಶ್ ಮಾಡಬೇಕಾಗುತ್ತೆ ಸರ್? ಹಾಂ ಸರ್, ವೀನಿಯರ್ ಮಾಡಲೇಬೇಕಾಗುತ್ತೆ ಸರ್. ಬಟ್ ವೀನಿಯರ್ ಅದೊಂದು ಅಡ್ವಾಂಟೇಜ್ ಸರ್ ನಮಗೆ. ಸೊ ಆಫ್ಟರ್ 10 ಇಯರ್ಸ್ 15 ಇಯರ್ಸ್ ಮತ್ತೆ ಪಾಲಿಶ್ ಮಾಡಿದಾಗ ಮತ್ತೆ ಹೊಸದಂಗೆ ಕಾಣುತ್ತೆ. ಸೊ ಅದೊಂದು ವೀನಿಯರ್ ಅಡ್ವಾಂಟೇಜ್ ಸಿಗುತ್ತೆ ಸರ್. ಬಟ್ 10 ವರ್ಷ ತನಕ ಟೆನ್ಷನ್ ಇಲ್ಲ. ಟೆನ್ಷನ್ ಏನಿಲ್ಲ ಸರ್. ಓಕೆ ಓಕೆ ಸರ್. ನೋಡಿ ವೀಕ್ಷಕರೇ, ಮೇಂಟೈನ್ ಮಾಡ್ಕೊಡ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ಚೆನ್ನಾಗಿದೆ. ಬಟ್ 10 ವರ್ಷದವರೆಗೆ ಮೇಂಟೆನೆನ್ಸ್ ತಲೆ ಬಿಸಿ ಇಲ್ಲ ಅಂತ ಹೇಳ್ಬೋದು. ಸರ್ ಇವಾಗ ಇದನ್ನ ಹೇಗೆ ಫಿಕ್ಸ್ ಮಾಡಿರ್ತೀರಾ ಮೇಲ್ಗಡೆ? ಮೇನ್ ಆಗಿ ಏನು ಮಾಡ್ತೀವಿ, ವುಡ್ ಅಂತ ಬಂದಾಗ ನಾವು ವುಡ್ ಅಲ್ಲಿ ಚಾನಲ್ ತರ ಮಾಡ್ಕೊಂಡಿರ್ತೀವಿ. ಅಂದ್ರೆ ಪೀಸಸ್ ಅಂತ ಪಟ್ಟ ಪೀಸ್ ಅಂತೀವಿ. ಆ ಪಟ್ಟ ಪೀಸ್ ನಾವು ಮೇನ್ ಆಗಿ ಸೀಲಿಂಗ್ ಅಲ್ಲಿ ಅದನ್ನ ನಾವು ಸ್ಕ್ರೂ ಮಾಡ್ಕೊಂತೀವಿ ಸರ್. ಸೀಲಿಂಗ್ ಸ್ಕ್ರೂ ಮಾಡಿದಾಗ ಅದು ಚಾನಲ್ ತರ ಆಕ್ಟ್ ಆಗುತ್ತೆ. ಅದ್ರ ಮೇಲೆ ನಾವು ವೀನಿಯರ್ ನ ಪ್ಲೇಸ್ ಮಾಡಿ ಅದಕ್ಕೆ ಮತ್ತೆ ಸ್ಕ್ರೂ ಮಾಡ್ಕೊಂತೀವಿ. ಅಂಡ್ ಎಲ್ಲೆಲ್ಲಿ ಸ್ಕ್ರೂ ಬರುತ್ತೆ ಅಲ್ಲಿ ನಾವೇನ್ ಮಾಡ್ತೀವಿ, ಪೇಂಟ್ ಅಂಡ್ ಪಾಲಿಶ್ ಅಂತ ಟಚ್ ಅಪ್ ಮಾಡ್ಕೊಂಡು ನಾವು ಕೊನೆ ಫಿನಿಶಿಂಗ್ ಕೊಡ್ತೀವಿ ಸರ್. ಅದಕ್ಕೆ ಅಂದ್ರೆ ಸೇಫ್ಟಿ ಸೆಕ್ಯೂರ್ ಆಗಿರುತ್ತೆ, ಟೋಟಲ್ ಸೆಕ್ಯೂರ್ ಆಗಿರುತ್ತೆ ಸರ್ ಇದು. ಓಕೆ, ಬನ್ನಿ ಸರ್. ಸೊ ಯೂನಿಕ್ ಆಗಿ ಯೂನಿಟ್ ಮಾಡಿದ್ದೀರಾ. ಎಕ್ಸಾಕ್ಟ್ಲಿ. ಓಕೆ, ಕಲರ್ ಪ್ಯಾಟರ್ನ್ ರೆಗ್ಯುಲರ್ ಆದ್ರೂ ಕೂಡ ಇದು ಡಿಸೈನ್ ಚೇಂಜ್ ಮಾಡಿದ್ದೀರಾ. ಎಕ್ಸಾಕ್ಟ್ಲಿ ಸರ್. ಸೊ ಯಾವತ್ತು ನಾವು ಸೆಂಟ್ರಲ್ ಏನ್ ಮಾಡ್ತೀವಿ, ಸೆಂಟರ್ ಪಾರ್ಟ್ ನ ಮುಂದೆ ತಗೊಂಡು ಸುತ್ತಲೂ ಕೊಲೆಟ್ ಕೊಡ್ತೀವಿ ಸರ್. ಇಲ್ಲೇ ಸೆಂಟರ್ ನ ಬ್ರೇಕ್ ಮಾಡಿದೀವಿ, ಸೆಂಟ್ರಲ್ ರೆಫರ್ ತಗೊಂಡಿದೀವಿ. ಅದ್ರ ಜೊತೆಗೆ
ಎರಡು ಸೈಡ್ಸ್ ಅಲ್ಲಿ ಬ್ಯಾಕ್ ಪ್ಲೈ ತಗೊಂಡಿದ್ದೀವಿ ಅಂಡ್ ಎರಡು ಕಡೆಯಿಂದ ರಾಫ್ಟರ್ ಮೇಲೆ ಬೀಳಂಗೆ ನಾವು ಕೋಲೆಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಆ ಥರ ಕಾನ್ಸೆಪ್ಟ್ ರನ್ ಮಾಡ್ಕೊಂಡು ಮೇನ್ ಇದು ಬ್ರೌನ್ ಹೋಗಿರೋ ಕಾರಣ ಇದೆಲ್ಲ ಬಂದು ನಾವು ಸ್ವಲ್ಪ ಲೈಟ್ ಬ್ರೌನ್ ಹೋಗಿದ್ದೀವಿ. ಹಿಂಭಾಗ ಬರುವಂತ ಏನು ರಾಫ್ಟರ್ ಬ್ರೌನ್ ಬಟ್ ಡಾರ್ಕರ್ ಶೇಡ್ ಆಫ್ ಬ್ರೌನ್ ಹೋಗಿದೆ ಆ ಥರ ಎಲಿಮೆಂಟ್ ಇಲ್ಲಿ ತಗೊಂಡಿದ್ದೀವಿ. ಸೊ ಇದನ್ನ ಇನ್ನೊಂಚೂರು ನಮಗೆ ಕಾಂಪನ್ಸೇಟ್ ಮಾಡ್ಕೊಂಡು ಲೈಟ್ ವರ್ಷನ್ಸ್ ಹೋಗಬೇಕಾದ್ರೆ ಸೊ ಇಲ್ಲಿ ನಾವು ಸ್ಟೋನ್ ಫಿನಿಶ್ ಹೋಗಿದ್ದೀವಿ. ಬಾಟಮ್ ನೀವು ನೋಡಿದಾಗ ಸರ್ ಎಂಟೈರ್ ಡ್ರಾವರ್ಸ್ ಏನು ಫೇಶಿಯಾ ಬರುತ್ತೆ ಅದು ಫುಲ್ ವೈಟಿಗೆ ಹೋಗಿದ್ದೀವಿ ಸರ್. ವೈಟ್ ಜಸ್ಟ್ ಎಲ್ಲಿ ಸೆಟಪ್ ಬಾಕ್ಸ್ ಪ್ಲೇಸ್ ಮಾಡ್ತಾರೆ ಅಲ್ಲಿ ನಾವು ರಿಮೋಟ್ ಆಕ್ಸೆಸ್ಗೋಸ್ಕರ ಈ ತರ ಒಂದು ಪ್ರೊಫೈಲ್ ಶೇಡ್ ಕ್ಲಿಯರ್ ಗ್ಲಾಸ್ ಹೋಗಿದ್ದೀವಿ. ಸೊ ಅದೇ ಕ್ಲಿಯರ್ ಗ್ಲಾಸ್ ನಾವು ಇಲ್ಲೊಂದು ಸೆಮಿ ಟಾಯ್ಲೆಟ್ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಂಟರ್ನಲ್ ಫುಲ್ ಗ್ಲಾಸ್ ಶೆಲ್ಫ್ ಹೋಗಿದ್ದೀವಿ ಸರ್ ನಾವಿಲ್ಲಿ ಕಂಪ್ಲೀಟ್ ಗ್ಲಾಸ್ ಶೆಲ್ಫ್ ಹೋಗಿದ್ದೀವಿ ಸರ್. ಇದು ಮಾರ್ಬಲ್ ಫಿನಿಶ್ ಅಲ್ವಾ ಸರ್? ಹಾಂ ಸರ್ ಮಾರ್ಬಲ್ ಫಿನಿಶ್ ಇದಕ್ಕೆ ಹೋಗಿದ್ದೀವಿ. ಸೊ ಈಗ ಟಿವಿ ಹಾಕಿದಾಗ ಇದೆರಡನ್ನು ಕನೆಕ್ಟ್ ಮಾಡುತ್ತೆ ಅದು. ಎಕ್ಸಾಕ್ಟ್ಲಿ ಸರ್. ಸೊ ಕರೆಕ್ಟಾಗಿ ಟಿವಿ ಪ್ಲೇಸ್ ಮಾಡಿದಾಗ ಮಧ್ಯೆ ನಿಮ್ಮ ಟಿವಿಲಿ ಇರುತ್ತೆ. ಸೊ ಅದು ಎರಡು ಕನೆಕ್ಟ್ ಆದ ನಿಮಗೆ ಕಾಣುತ್ತೆ ಸರ್ ಔಟ್ಪುಟ್. ಸ್ವಲ್ಪ ಬಟರ್ಫ್ಲೈ ಎಫೆಕ್ಟ್ ಸಿಗುತ್ತೆ ನಮಗೆ. ಸೂಪರ್. ಈ ಕಡೆ ಬಂದ್ರೆ ಸರ್ ಇದೇನಿದೆ? ಇಲ್ಲಿಗೆ ಬಂದಾಗ ಜಸ್ಟ್ ಒಂದು ಅಸ್ಥೆಟಿಕ್ಗೋಸ್ಕರ ಈ ತರ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಸರ್. ಬಟ್ ಏನಂದ್ರೆ ಇದು ಒಳಗಡೆ ಬಂದು ಅವ್ರದ್ದು ಇನ್ನೊಂದು ರೆಸ್ಟ್ ರೂಮ್ ಪ್ಲೇಸ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಒಂದು ಹೈಡ್ ಮಾಡಂಗೂ ಇರಲಿ ಅಂತ ಹೇಳಿ ಈ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಒಂದು ಸ್ವಲ್ಪ ಹಿಡನ್ ತರ ನಾವು ಪ್ಲಾನ್ ಮಾಡ್ಕೊಂಡು ಹಿಂಭಾಗ ಬಂದು ಒಂದು ಕಾಮನ್ ವಾಶ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ವ್ಯಾನಿಟಿ ಹಾಕೊಟ್ಬಿಟ್ಟಿದ್ದೀವಿ ಅಲ್ವಾ? ಸೊ ಇದು ನೀವೇ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀವಿ? ಹೌದು ಸರ್, ಇದು ನಾವು ಕ್ರಿಯೇಟ್ ಮಾಡ್ಕೊಟ್ಟಿದ್ದೀವಿ ಸರ್. ಇಲ್ಲಿ ನೋಡಿ ವೀಕ್ಷಕರೇ, ಒಳ್ಳೆ ಐಡಿಯಾ ಸರ್ ಇದು. ಬಟ್ ಅಂದ್ರೆ ಈ ರಾಪ್ಟರ್ ಹಿಡನ್ ಡೋರ್ ನೋಡಿದ್ದೆ, ಬಟ್ ಇದು ಸ್ವಲ್ಪ ಡಿಫರೆಂಟ್. ಇದು ಲ್ಯಾಮಿನೇಟ್ ಮೇಲೆ ಈ ತರ ನಾವು ಒಂದು ಜಸ್ಟ್ ಇದು ನಾವು ಲ್ಯಾಮಿನೇಟ್ ಬರುತ್ತೆ ಸರ್. ಸೊ ಫ್ಲಶ್ ಡೋರ್ ಮೇಲೆ ಲ್ಯಾಮಿನೇಟ್ ಹಾಕೊಂಡಿದ್ದೀವಿ. ಇದು ನಾವು ಪ್ಲೈಬೋರ್ಡ್ ಲ್ಯಾಮಿನೇಟ್ ಅಲ್ಲೇ ಆನ್ ಸೈಡ್ ಕಾರ್ಪೆಂಟ್ರಿ ವರ್ಕ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರೋದು ಸರ್. ಓಕೆ. ಈಗ ಫ್ಲಶ್ ಡೋರ್ ಮೇಲೆ ನಾವು ಇದನ್ನ ಮಾಡೋದ್ರಿಂದ ನಾಳೆ ದಿನ ಇದು ಕಿತ್ತೋಗೋ ಚಾನ್ಸಸ್ ಏನು ಬರಲ್ಲ ಸರ್. ಯಾಕಂದ್ರೆ ಮೇನ್ ಆಗಿ ಇದು ಡೋರ್ ಅಂತ ಬಂದಾಗ ಫ್ಲಶ್ ಡೋರ್ ಕರೆಕ್ಟ್ ಆಗಿರುತ್ತೆ ಸರ್. ಸೊ ಅದ್ರ ಮೇಲೆ ನಾವು ಇದ್ರ ಲ್ಯಾಮಿನೇಟ್ ಪೇಸ್ಟ್ ಮಾಡ್ಕೊಂಡಾಗ ಪಕ್ಕಾ ಬರುತ್ತೆ, ತೊಂದರೆನೇ ಇಲ್ಲ, ತೊಂದರೆ ಏನು ಬರಲ್ಲ ಸರ್ ಅದಕ್ಕೆ. ಓಕೆ, ವೆರಿ ನೈಸ್. ಇಲ್ಲೊಂದು ಪ್ಯಾನ್ಲಿಂಗ್ ತಗೊಂಡಿದ್ದೀರಾ? ಎಸ್ ಸರ್. ಹಾಗೆ ಇಲ್ಲೊಂದು ಬೀಮ್ ಪಾಸ್ ಆಗ್ತಿತ್ತು. ಸೊ ಅದಕ್ಕೆ ಪ್ಯಾನ್ಲಿಂಗ್ ಮಾಡ್ಕೊಂಡು ಇಲ್ಲಿ ನಾವು ರಾಫ್ಟರ್ಸ್ ತರ ಅದನ್ನ ಪ್ಲೇನ್ ಮಾಡ್ಕೊಂಡು. ಇದು ಲ್ಯಾಮಿನೇಟ್ ಪ್ಲಾನಿಂಗ್ ವಿನೀರ್ ಇದು ಪ್ಯಾನ್ಲಿಂಗ್ ಸರ್? ಇದು ಒಂದು ಲ್ಯಾಮಿನೇಟ್ ಸರ್, ವೀನಿಯರ್ ಫಿನಿಶ್ ಲ್ಯಾಮಿನೇಟ್. ಇದು ವೀನಿಯರ್ ತರನೇ ಕಾಣುತ್ತೆ. ನಾವು ವೀನಿಯರ್ ಇಂಪ್ಲಾಂಟ್ ಮಾಡಿದೀವಿ. ಇಲ್ಲಿ ಬಜೆಟ್ ಅಲ್ಲಿ ಜಾಸ್ತಿ ಬರಬಾರ್ದು ಅಂತ ಹೇಳಿ ಅದೇ ತರ ಒಂದು ಫಿನಿಶ್ ಕೊಡೋಣ ಅಂತ ಹೇಳಿ ವೀನಿಯರ್ ಫಿನಿಶ್ ಇರುವಂತ ಲ್ಯಾಮಿನೇಟ್ ಅನ್ನ ಪ್ಲೇಸ್ ಮಾಡಿದೀವಿ ಸರ್. ಬಟ್ ಗೊತ್ತೇ ಆಗಲ್ಲ ಡಿಫರೆನ್ಸ್ ಅಷ್ಟು. ಎಕ್ಸಾಕ್ಟ್ಲಿ. ಯಾಕಂದ್ರೆ ವೀನಿಯರ್ ಹೋದಾಗ ಏನಾಗುತ್ತೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬರುತ್ತೆ. ಸೊ ಅದನ್ನ ನಾವು ಬೇಡ ಹತ್ರ ಮಾಡೋದು ವಿದಿನ್ ದ ಬಜೆಟ್ ಮಾಡೋಣ ಅಂತ ಹೇಳಿ ನಾವು ಈ ತರದ ಕಾನ್ಸೆಪ್ಟ್ ಪ್ಲಾನ್ ಮಾಡಿದ್ವಿ. ವೀನಿಯರ್ ಕಾಸ್ಟ್ಲಿ ಇರುತ್ತೆ ಸರ್ ಕಂಪೇರ್ ಟು ಲ್ಯಾಮಿನೇಟ್ ವೀನಿಯರ್ ಕಾಸ್ಟ್ಲಿ. ಓಕೆ. ಸೊ ದೇವ್ರ ಮನೆ ಏನಾದ್ರು ಇಂಟಿಗ್ರೇಷನ್? ಜಸ್ಟ್ ಇದು ನಮ್ದು ಕಾನ್ಸೆಪ್ಟ್ ಅದು ಹೋಗ್ಬೋದು ಅಂತ ಹೇಳಿದೆ ಅಷ್ಟೇ ಕಾರ್ವಿಗೆ. ಬಟ್ ಇನ್ಸೈಡ್ ಬಂದಾಗ ನಮ್ಮ ಡ್ರಾವರ್ನ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಕೆಳಗಡೆ 3 ಡ್ರಾವರ್ ಬರುತ್ತೆ. ಅಂಡ್ ದೆನ್ ಹಿಂಭಾಗ ಬಂದು ಟೈಲ್ಸ್ ಹೋಗ್ತೀವಿ ಸರ್ ಕಸ್ಟಮರ್. ಸೊ ಅದೇನು ಮಾಡಿದ್ವಿ, ಹಿಂಭಾಗ ನಾವು ಇದು ಪ್ಲೈಬೋರ್ಡ್ ಅಲ್ಲೇ ಒಂದು ಆರ್ಚ್ ತರ ಪ್ಲಾನ್ ಮಾಡ್ಕೊಟ್ಟಿದ್ದೀವಿ. ಟಾಪ್ ಬಂದಾಗ ಪೂಜಾ ಮಂಟಪ ಮಾಡಿದೀವಿ. ಅದ್ರ ಮೇಲೆ ನೋಡಿದಾಗ ನೀವು ನಮ್ದೇನು ಚಕ್ರ ಬರುತ್ತೆ ಅದನ್ನು ನಾವು ಫ್ರಾಸ್ಟಿಂಗ್ ಗ್ಲಾಸ್ ಅಲ್ಲಿ ಮಾಡ್ಕೊಂಡು ಸ್ಟಿಕರಿಂಗ್ ಮಾಡಿ ಕೊಟ್ಟಿದ್ದೀವಿ ಸರ್. ಅಲ್ಲಿ ಮಂಡಲ ಚಕ್ರ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಈ ರೀತಿ ಪ್ರಭಾವಳಿ ಎಲ್ಲ ಬೇಕಂದ್ರೆ ಹಾಕೊಡ್ತೀರಾ ಸರ್? ಹಾಂ, ಮಾಡ್ಕೊಡ್ತೀವಿ ಸರ್. ಕಸ್ಟಮರ್ಸ್ಗೆ ಯಾವ ಥರ ಬೇಕು ನೋಡ್ಕೊಂಡು ಅದನ್ನು ನಾವು ಪ್ಲಾನ್ ಅಪ್ ಮಾಡ್ಕೊಡ್ತೀವಿ. ಪ್ರಭಾವಳಿ ಇರ್ಬೋದು, ಡೋಲ್ ಇರ್ಬೋದು, ಡೋರ್ ಇರ್ಬೋದು, ಟೋಟಲ್ ಸಿವಿಲ್ ವರ್ಕ್ ರಿಲೇಟೆಡ್. ಹಾಂ ಸರ್, ಎಂಟೈರ್ ಸಿವಿಲ್ ವರ್ಕ್ ಏನೇನು ಬರುತ್ತೆ ಕಸ್ಟಮರ್ ಮಾಡ್ಕೊಡ್ತೀವಿ. ಇಲ್ಲಿ ಎಲೆಕ್ಟ್ರಿಕಲ್ ನಾವೇ ಮಾಡ್ಕೊಟ್ಟಿರೋದು. ಸೊ ಎಲೆಕ್ಟ್ರಿಕಲ್ ಇರ್ಬೋದು ಅಥವಾ ಏನೋ ಪ್ಲಂಬಿಂಗ್ ರಿಕ್ವೈರ್ಮೆಂಟ್ ಇದೆ, ಗ್ರಾನೈಟ್, ಟೈಲ್ಸ್, ಈಚ್ ಅಂಡ್ ಎವರಿಗೆ ನಾವು ಟೇಕ್ ಕೇರ್ ಮಾಡ್ಕೊಡ್ತೀವಿ. ಚೆಕ್ ಮಾಡ್ಕೊಡ್ತೀವಿ. ಬನ್ನಿ ಕಿಚನ್ಗೆ ಹೋಗ್ಬಿಡೋಣ. ಕಿಚನ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಕಿಚನ್ ಸೈಜ್ ಸರ್ ಈ ಲೆಂತ್ ನಿಮ್ಗೆ ಆಲ್ಮೋಸ್ಟ್ ಒಂದು 10 ಫೀಟ್ ಬರುತ್ತೆ. ಈ ಕಡೆ ಬಂದಾಗ ನಿಮ್ಮೊಂದು 4 ಫೀಟ್ ಬರುತ್ತೆ ಸರ್. ಸೊ 10x4 ಒಂದು ನಮ್ದಂದ್ರೆ ಕಿಚನ್ 10x4 ಮಾತ್ರ. ಓಕೆ ಓಕೆ ಓಕೆ. ಆಕ್ಯುಪೈ ಆಗಿರೋದು. ಕಲರ್ ಕಾಂಬಿನೇಷನ್ ಹೇಳಿ ಇದು? ಸರ್ ಕಲರ್ ಕಾಂಬಿನೇಷನ್ಸ್ ಗ್ರೀನ್ ಹೋದಿ. ಸೊ ಎಂಟೈರ್ ಬೇಸ್ ಇನ್ 10 ಬಂದಿದೆ. ಅಕ್ರಿಲಿಕ್ ಅಲ್ಲಿ ಹೋಗಿದ್ದೀವಿ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಗ್ರೀನ್ ನಿಮಗೆ ಪ್ರೀಮಿಯಂ ಆಗಿ ಕಾಣ್ತಿದೆ. ಲ್ಯಾಮಿನೇಟ್ ಹೋಗಿದ್ರೆ ಅಷ್ಟೊಂದು ಪ್ರೀಮಿಯಂ ಕಾಣ್ತಿರಲ್ಲ. ಸೊ ಅದಕ್ಕೋಸ್ಕರ ಅಕ್ರಿಲಿಕ್ ಇಲ್ಲಿ ತಗೊಂಡ್ವಿ. ಇದು ಕಾಂಟ್ರಾಸ್ಟ್ ಆಗಿ ನಾವು ಇಲ್ಲಿ ಬ್ಲಾಕ್ ಗ್ಯಾಲಕ್ಸಿಗೆ ಹೋಗಿದ್ವಿ ಸರ್. ಅದು ಕಸ್ಟಮರ್ ಹಾಕೊಂಡ್ರು ಬ್ಲಾಕ್ ಗ್ಯಾಲಕ್ಸಿ. ಅದು ಕಾಂಟ್ರಾಸ್ಟ್ ಆಗಿ ವೈಟ್ ಟೈಲ್ಸ್ ಲಾಫ್ ನಾವು ಲೈಟರ್ ಶೇಡ್ ಹೋಗಿದ್ವಿ ಸರ್. ಓಕೆ ಓಕೆ. ಬಟ್ ಇಲ್ಲಿ ಲಾಫ್ಟ್ ಅವ್ರು ಅಕ್ರಿಲಿಕ್ ಅಲ್ಲಿ ಹೋಗಿದ್ದಾರೆ. ಇದು ಅಕ್ರಿಲಿಕ್. ಬಟ್ ಅದೊಂದು ಆಪ್ಷನ್ ಸರ್. ಬೇಕಾದ್ರೆ ಅಕ್ರಿಲಿಕ್ ಹೋಗಬಹುದು, ಎಲ್ಸ್ ನಾಟ್ ಹೈ ಗ್ಲಾಸಿ ಲ್ಯಾಮಿನೇಟ್ ಹೋದ್ರೆ ಸಾಕು ಸರ್. ಈ ಡಾಟಾ ಟೈಲ್ಸ್ ಎಲ್ಲ ಒಳ್ಳೆ 3D ಎಫೆಕ್ಟ್ ತರ ಒಂದು ಟೈಲ್ಸ್ ಸರ್. ಅದು ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ಈ ಟೈಲ್ಸ್ ಎಲ್ಲ ಹಾಕೊಡ್ತೀರಾ ನೀವು ಡಾಟಾ? ಹಾಂ, ಎಸ್ ಸರ್, ನಾವು ಅದನ್ನು ಪ್ಲಾನ್ ಮಾಡ್ಕೊಡ್ತೀವಿ. ಓಕೆ ಓಕೆ. ಇಲ್ಲಿ ಸರ್ ಇನ್ನೇನೇನು ಇಂಟಿಗ್ರೇಷನ್ ಇದೆ? ಇದೇನಿದು ಜಾಲಿ ತರ ಇದೆ ಅಲ್ಲ ಇಲ್ಲಿ? ಹಾಂ ಸರ್, ಇವಾಗ ಸ್ವಲ್ಪ ಎಲ್ಲ ಪ್ರಾಡಕ್ಟ್ಸ್ ಮಾಡ್ತಾ ಇದೀವಿ ಸರ್. ಅಂದ್ರೆ ಇದಕ್ಕೆ ನಾವು ಏನು ಕಟಿಂಗ್ ರೋಟಿಂಗ್ ಮಾಡಿ ಕಳಿಸ್ತೀವಿ. ಅದಾದ್ಮೇಲೆ ಎಸ್ ತರ ಜಾಲಿ ತರ ಹಾಕೊಂತೀವಿ. ಅಂಡ್ ಯಾವ್ದಾದ್ರು ಮೆಕಾನಿಸಮ್ಸ್ ಕಸ್ಟಮರ್ಸ್ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಇದನ್ನ ವಿಕರ್ ಬಾಸ್ಕೆಟ್ ತರ ಯೂಸ್ ಮಾಡ್ಕೊಂಡು ಸ್ಟೀಲ್ ಅಲ್ಲಿ ವಿಕರ್ ಬಾಸ್ಕೆಟ್ ತರ ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಈ ತರ ಜಾಲಿ ಕೊಟ್ಬಿಡ್ತೀರಾ? ಎಕ್ಸಾಕ್ಟ್ಲಿ ಸರ್. ಬ್ರೀತೇಬಲ್ ಇದಿರಲಿ ಅಂತ. ಇಲ್ಲ ಗೋಲಾ ಪ್ರೊಫೈಲ್ ಮಾಡಿರೋದಲ್ವಾ ಸರ್? ಸರ್ ಎಂಟೈರ್ಲಿ ಹ್ಯಾಂಡಲ್ಸ್ ಕಾನ್ಸೆಪ್ಟ್ ಕಸ್ಟಮರ್ ಕೇಳಿದ್ರು. ಸೊ ಫುಲ್ ನಾವು ಗೋಲಾ ಪ್ರೊಫೈಲ್ ಹೋಗಿದ್ವಿ. ಅಗೇನ್ ಗೋಲಾ ಪ್ರೊಫೈಲ್ ಶೇಡ್ ನಾವು ಬ್ಲಾಕ್ ಕಲರ್ ತಗೊಂಡು ಹೋಗಿದ್ವಿ ಸರ್. ಓಕೆ ಓಕೆ ಓಕೆ. ಟ್ಯಾಂಡಮ್ಸ್ ಇದೆ ಸರ್ ಇಲ್ಲಿ? ಹಾಂ ಸರ್, ಅಂದ್ರೆ ಮೇನ್ ಆಗಿ ಟ್ಯಾಂಡಮ್ಸ್ ಬಸ್ ಇದಕ್ಕೆ ಮಾತ್ರ ಹೋಗಿದ್ವಿ ಸರ್. ಜಸ್ಟ್ ಏನು ಕಟ್ಲಿಂಗ್ ಬರುತ್ತೆ ಅಲ್ಲಿಗೆ ಮಾತ್ರ ಟ್ಯಾಂಡಮ್ಸ್ ಹೋಗಿದ್ದಾರೆ. ಸಪರೇಟ್ ಟ್ಯಾಂಡಮ್ಸ್ ತಗೊಂಡಿಲ್ಲ ಸರ್. ಓಕೆ ಓಕೆ. ಸೊ ಇಷ್ಟು ಸೆಲ್ಫ್ಸ್ ಬರುತ್ತೆ? ಎಸ್ ಸರ್. ಅಂಡ್ ವಾಲ್ ಯೂನಿಟ್ ಫುಲ್ ನಾವು ಒಂಥರ ಪ್ರೊಫೈಲ್ ಶೆಟ್ರಿಗೆ ಹೋಗಿದ್ದೀವಿ ಸರ್. ಸೊ ದಟ್ ಇಂಟರ್ನಲ್ ಏನು ಬರುತ್ತೆ ಲ್ಯಾಮಿನೇಟ್ ಫುಲ್ ಕಲರ್ ಲ್ಯಾಮಿನೇಟ್ಸ್ ಬರುತ್ತೆ. ಇಲ್ಲಿ ಬಂದು ಸ್ಪೈಸ್ ರ್ಯಾಕ್ ಫುಲ್ ಎಂಟೈರ್ ಆಗಿ ತಗೊಂಡಿದ್ದೀವಿ. ಎಂಡ್ ಟು ಎಂಡ್ ಸ್ಪೈಸ್ ರ್ಯಾಕ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ. ಇನ್ನರ್ ಲ್ಯಾಮಿನೇಟ್ಸ್ ಬಂದು ವುಡನೇ ತಗೊಂಡಿದ್ದೀವಿ ಸರ್. ಫುಲ್ ಕಲರ್ ಲ್ಯಾಮಿನೇಟ್ ವುಡನೇ ಹೋಗಿದ್ದೀವಿ ಸರ್. ಓಕೆ ಓಕೆ. ಶಿಕ್ಷಕರೇ ನಾಬ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿ. ವೆರಿ ನೈಸ್, ಸೂಪರ್. ಸೊ ಇಲ್ಲಿ ಓಪನ್ ಬಿಟ್ಬಿಟ್ರಲ್ವಾ? ಹಾಂ ಸರ್, ಅದಲ್ಲ ಕರೆಕ್ಟ್. ಅದು ಶಟರ್ ಕೊಟ್ಟರೆ ಮತ್ತೆ ಚಿಪ್ನಿಂಗ್ ಇದಾಗುತ್ತೆ ಅಂತ ಹೇಳಿ ಅಲ್ಲಿ ಓಪನ್ ಯೂನಿಟ್ ಕೊಟ್ಟು ಮಿಕ್ಕಿದ ಫುಲ್ ಪ್ರೊಫೈಲ್ ಶಟರ್ಗೆ ಹೋಗಿದ್ದೀವಿ ಸರ್. ಓಕೆ. ಈ ಕಡೆ ಸರ್ ಇಲ್ಲಿ ಜಸ್ಟ್ ರೆಫ್ರಿಜರೇಟರ್ ಸ್ಪೇಸ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ಒಂದು ಟಾಲ್ ಯೂನಿಟ್ ನಾವು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಪ್ಯಾಂಟ್ರಿ ಬದಲು ಟಾಲ್ ಯೂನಿಟ್ ಟಾಲ್ ಯೂನಿಟ್ ಮತ್ತು ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಸೊ ದಟ್ ಶೆಲ್ಫ್ ಅಡ್ಜಸ್ಟಬಲ್ ಶೆಲ್ಫ್ ಬರುತ್ತೆ. ಹೆಂಗ್ ಬೇಕೋ ಅವರ ಸೈಜಸ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಎಸ್. ಇಲ್ಲೊಂದು ರೂಮ್ ಇದೆ ಸರ್? ಹಾಂ, ಇಲ್ಲೊಂದು ರೂಮ್ ಇದೆ ಸರ್. ಸೊ ಬೇಸಿಕಲಿ ಇದು ಗೆಸ್ಟ್ ಬೆಡ್ರೂಮ್ ಥರ ತಗೊಬೋದು. ಸೊ ಇಲ್ಲಿ ನಾವು ಸ್ಲೈಡರ್ ವಾರ್ಡ್ರೋಬ್ ಹೋಗಿದ್ದೀವಿ ಸರ್. 2 ಶಟರ್ ಸ್ಲೈಡರ್ ವಾರ್ಡ್ರೋಬ್ ಹೋಗಿದ್ದೀವಿ. ಮೇಲೆ ಲಾಫ್ಟ್ ಕೊಟ್ಟಿದ್ದೀವಿ.
ಇಲ್ಲಿ ಅದ್ರೊಳಗೆ ಸರ್ ಈ ಮೇನ್ ಏನು ಹೈಲೈಟ್ ಆಗೋದು ಪಾರ್ಟ್ ಅದು ಟೆಕ್ಸ್ಚರ್ ಲ್ಯಾಮಿನೇಟ್ ಹೋಗಿದ್ದೀವಿ. ರೆಸ್ಟ್ ಲ್ಯಾಮಿನೇಟ್ ಬಂದು ನಾವು ಫುಲ್ ಸಾಲಿಡ್ ಕಲರ್ ಹೋಗಿದೆ. ಇದು ಹೈ ಗ್ಲಾಸಿ ಬರಲ್ಲ, ಗ್ಲಾಸಿ ಬರುತ್ತೆ ಸರ್. ಗ್ಲಾಸಿ ಬರುತ್ತೆ. ಇಲ್ಲಿ ಕೇಳಿದಷ್ಟು ಇನ್ವರ್ಟೆಡ್ ಯೂ ತರ ತೊಗೊಂಡಿದ್ದು ಪ್ಯಾಟರ್ನ್, ಅದನ್ನ ಗ್ರೂ ಮಾಡಿ ಪೇಂಟ್ ಕೊಟ್ಟಿದ್ದೀವಿ ಸರ್. ಒಳಗಡೆ ಪೇಂಟ್ ಆ ಬ್ಲಾಕ್ ಪೇಂಟ್ ನ ಈ ಹ್ಯಾಂಡಲ್ ಜೊತೆ ಮ್ಯಾಚ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಇದು ಟೆಕ್ಸ್ಚರ್ ಲ್ಯಾಮಿನೇಟ್. ಟೆಕ್ಸ್ಚರ್ ಲ್ಯಾಮಿನೇಟ್ ಸರ್, ಅಂದ್ರೆ ಡಿಜಿಟಲ್ ಪ್ರಿಂಟ್ ಲ್ಯಾಮಿನೇಟ್ ಅಂತ ಹೇಳ್ತಾರೆ. ಸೊ ಆ ಥರ ನಾವಿಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಇದು ಯಾವ ಕಲರ್ ಇದೆ ಆಕ್ಚುಲಿ? ಸರ್ ಇದು ನಮ್ಮ ಬೀಜಲ್ಲೇ ಬರುತ್ತೆ, ಬಟ್ ಇದ್ರೆ ತುಂಬಾ ಡಾರ್ಕ್ ಬೀಜಕ್ಕೆ ಹೋಗೋಣ, ಲೈಟೆಸ್ಟ್ ಆಫ್ ಬೀಜ ಬರುತ್ತೆ ಸರ್ ಇದು. ಓಪನ್ ಮಾಡಿ ಸರ್. ಎಸ್ ಸರ್. ಸೊ ಇಂಟರ್ನಲ್ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಕಾಮನ್ ಇದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಡ್ರೆಸ್ ಸಪರೇಟ್ ಕೊಡೋದಿಲ್ಲ ಬೇಡ ಅಂತೇಳಿ ನಾವು ಈ ಥರದ ಒಂದು ಡ್ರೆಸ್ ಅಲ್ಲಿ ಲಿಮಿಟೆಡ್ ಮಾಡ್ಕೊಂಡಿದ್ದೀವಿ. ಒಂದು ಈ ತರ ಮಿರರ್ ಹಾಕೊಟ್ರೆ ಮೂವೇಬಲ್ ಮಿರರ್ ಸರ್. ಯಾಕಂದ್ರೆ ಜನರಲಿ ಜಸ್ಟ್ ಗೆಸ್ಟ್ ಇರ್ತಾರೆ ಅಂತ ಹೇಳಿ ಒಂದು ಉದ್ದು ಸಪರೇಟ್ ಡ್ರೆಸ್ಸರ್ ಹೋಗ್ತಾರೆ, ಒಳಗಡೆ ಇಂಟಿಗ್ರೇಟ್ ಮಾಡಿ ಕೊಟ್ಟಿದ್ದೀವಿ ಸರ್. ಓಕೆ 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 ಸೂಪರ್. ಇಲ್ಲಿ ಇಷ್ಟ ಅಲ್ವಾ ಇದು ಇಷ್ಟ ಮನೆ ಮೇಲೆ ಹೋಗ್ಬೇಡ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಗೋಪಾಲಕೃಷ್ಣ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಮನೆಯೆಲ್ಲ ನೋಡ್ಕೊಂಡು ಬಂದ್ವಿ. ಒಂದು ಕಂಟೆಂಪ್ರರಿ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ವಿವಾದವ್ರನ್ನ ಚೂಸ್ ಮಾಡೋದಕ್ಕೆ ಕಾರಣ ಏನು? ವೈ ಯು ಫೈನಲೈಸ್ಡ್ ವಿವಾ? ಯಾಕೆ ಅವ್ರಿಗೆ ವಿಡಿಯೋಸ್ ನೋಡಿನೇ ಮಾಡಿರೋದು ಸರ್. ಓಕೆ ಓಕೆ. ಮುಂದೆ ತುಂಬಾ ವಿಡಿಯೋ ನೋಡಿದೆ ವಿವಾದವ್ರು ಮಾಡಿರೋದು. ವರ್ಕ್ ಚೆನ್ನಾಗಿದೆ ಅನ್ನಿಸ್ತು. ಹಾಗೆ ಅವರ ಆಫೀಸ್ಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದು ಅಲ್ಲಿ ಕೊಟ್ಟರು. ಓನ್ಲಿ ಜಸ್ಟ್ ನನ್ನ ವಿಡಿಯೋದಿಂದನೇ ಇದು ಮಾಡಿದ್ರ ಅಥವಾ ನಾಲ್ಕಾರು ಕಡೆ ಕಂಪೇರ್ ಕೂಡ ಮಾಡಿದ್ರ? ಕಂಪೇರ್ ಮಾಡಿದ್ವಿ. ನಿಮ್ದು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಾಂಪಿಟೇಟರ್ ತುಂಬಾ ಇರುತ್ತೆ. ಹೌದೌದು, ಅಲ್ಲೂ ನೋಡಿದ್ವಿ. ಜೊತೆಗೆ ಬಿಲ್ಡರ್ ಕೂಡ ಕೊಡ್ತೀನಿ ಅಂದ್ರು. ಅವ್ರ ವರ್ಕ್ ಎಲ್ಲ ಕಂಪೇರ್ ಮಾಡಿ ಇವ್ರಿಗೆ ಕೊಟ್ಟಿರೋದು. ಎಂಡ್ದಾಗ ಕಂಪೇರ್ ಮಾಡಿದಾಗ ಬೆಸ್ಟ್ ಅನ್ಸ್ತು. ಬೆಸ್ಟ್ ಅನ್ನಿಸ್ತು. ಕ್ವಾಲಿಟಿ ಒಂದೇ ಬೆಸ್ಟ್ ಅನ್ಸ್ತಾ, ಪ್ರೈಸಿಂಗ್ ಕೂಡ ಬೆಸ್ಟ್ ಅನ್ಸ್ತು ಸರ್. ಆಲ್ಮೋಸ್ಟ್ ಎರಡು ಕಾಂಪಿಟೇಟಿವ್ ಆಗಿ ಇತ್ತು. ಓಕೆ ಓಕೆ. ನೋಡಿದ್ವಲ್ಲ, ಜಾಸ್ತಿ ನೋಡಿದ್ವಿ. ಓಕೆ ಓಕೆ ಓಕೆ. ಡಿಸೈನ್ಸ್ ಎಲ್ಲ ಇಷ್ಟ ಆಯ್ತು. ಓಕೆ. ಈ ಡಿಸೈನ್ಸ್ ಅಂದಾಗಲೇ ನನ್ನ ಇದೇನಂತಂದ್ರೆ ಡಿಸೈನ್ ಅಲ್ಲಿ ನೀವಷ್ಟು ಇನ್ವಾಲ್ವ್ ಆದ್ರೆ, ಅಂದ್ರೆ ಅವ್ರು ಇರ್ಬೋದು, ಅವ್ರದ್ದು ಡಿಸೈನ್ ನಿಮ್ಮ ಥಾಟ್ ಏನಿತ್ತು ಇವತ್ತು ನೋಡ್ಕೊಂಡ್ ಬಂದ್ವಲ್ಲ, ಇದ್ರಲ್ಲಿ ನಿಮ್ಮ ಐಡಿಯಾ ಏನು? ಅಥವಾ ನಿಮ್ಮ ಮಗನ ಹತ್ರ ಕೇಳ್ಬೇಕು ನಾನು, ಅವನು ಹೊಸದಾಗಿ ಏನಾದ್ರು ಹೇಳಿರ್ತಾರೆ. ನೀವು ಹೇಳಿ ಸರ್ ಫಸ್ಟ್. ನೀವು ಈ ಡಿಸೈನ್ಸ್ ಕೆಲವೆಲ್ಲ ನಮ್ದು ಬಂದಿದೆ. ಈ ಬ್ರೇಕ್ ಡಿಸೈನ್ ಸ್ವಲ್ಪ ಕೊಟ್ಟಿದ್ರು. ಅದು ಪ್ಲಸ್ ಇದರಲ್ಲಿ ಒಂದು ಸ್ವಲ್ಪ ಎಲ್ಲ ಮಾಡಿಫೈ ಮಾಡಿದ್ವಿ. ಜೊತೆಗೆ ಮೇಲ್ಗಡೆ ವಾರ್ಡ್ರೋಬ್ ಅಲ್ಲೂ ಮಾಡಿದ್ವಿ. ಓಕೆ ಓಕೆ ಓಕೆ. ಪ್ಯಾಟರ್ನ್ಸ್ ಎಲ್ಲ ಯೂಸ್ ಕ್ಲೋಸ್ ಸೈಡ್ ಅಲ್ಲಿ ಸ್ವಲ್ಪ ಎಲ್ಲ ಫಿಲ್ಲರ್ ಹಾಕ್ತೀವಿ ಅಂದ್ರೆ ಆ ಟೈಮಲ್ಲಿ ನಾವು ಸ್ವಲ್ಪ ಇದು ಮಾಡಿ ನೀವು ಮಾಡಿರೋದು. ನಿಮ್ದು ಐಡಿಯಾ ಇತ್ತಾ ಮನೆಯಲ್ಲಿ? ನಮ್ದು ಅಂದ್ರೆ ಹಿಡನ್ ವಾಲ್, ಹಿಡನ್ ಡೋರ್ ಮಾಡಕ್ಕಂತ ಪ್ಲಾನ್ ಇತ್ತು. ಓಕೆ ಓಕೆ ಓಕೆ. ಬಾತ್ರೂಮ್ ಬರುತ್ತಲ್ಲ, ಕರೆಕ್ಟ್ ಆಗಿ ಸ್ಪೇಸ್ ಆಗುತ್ತೆ ಅಂತ ಮುಂಚೆನೇ ಪ್ಲಾನ್ ಮಾಡ್ಕೊಂಡಿದ್ವಿ. ಓಕೆ. ಅದು ನೀವು ಮಾಡಿರೋದು? ಅದು ಕೆಲವು ಡಿಸೈನ್ಸ್ ಎಲ್ಲ ಕೊಟ್ಟರು, ಅದ್ರಲ್ಲಿ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಕೊನೆಗೆ ಈ ಡಿಸೈನ್ ಮಾಡ್ಕೊಂಡು. ಇದು ಬೆಟರ್ ಅನ್ಸುತ್ತೆ, ಯಾಕಂದ್ರೆ ಗೊತ್ತಾಗೋದಿಲ್ಲ ನೋಡಿ. ಈ ತರ ಯೂಶುವಲಿ ರ್ಯಾಪ್ಟರ್ಸ್ ಇರೋದು ಆಲ್ಮೋಸ್ಟ್ ಎಲ್ಲ ಕಡೆ ಇದೆ, ಬಟ್ ಇದು ಮಾತ್ರ ನಿಜವಾಗ್ಲೂ ಇದು ಅವ್ರು ಇನ್ಪುಟ್ ಕೊಟ್ಟಿರೋದಾ? ಸೂಪರ್ ಆಗಿ ಹೇಳ್ಬೋದು. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು, ಸೊ ಕ್ವಾಲಿಟಿ ವರ್ಕ್ ಅನ್ನೋದು ಬೇಕಲ್ವಾ? ಸೊ ಇವ್ರದ್ದು ಕಾರ್ಪೆಂಟರ್ಸ್ಗಳಿರ್ಬೋದು, ಡಿಸೈನರ್ಗಳಿರ್ಬೋದು, ಚೆನ್ನಾಗಿ ಮಾಡ್ತಾರೆ. ಸೊ ಮೇನ್ ಫಸ್ಟ್ ಕೇಳೋದು ಡಿಸೈನರ್ಗಳು. ನೋಡಿ, ನಮ್ಮ ಥಾಟ್ ಏನೋ ಇರುತ್ತೆ, ಅದನ್ನ ನಾವು ಆಕ್ಚುಲಿ ಡಿಸೈನ್ ಫಿನಿಶ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ 3 months ನೋಡಿದ್ವಿ. 3 ತಿಂಗಳು ತಗೊಂಡಿದ್ದೀರಾ? ತುಂಬಾ 4-5 ಫುಲ್ ತಗೊಂಡು ಈ ಡಿಸೈನಿಗೆ ಬಂದಿದ್ದೀವಿ. ಓಕೆ. ಫುಲ್ ಡಿಸೈನರ್ಗಳನ್ನ ಫುಲ್ ಇದು ಮಾಡಿಬಿಟ್ಟಿದ್ದೀರಾ ನೀವು? ಓಕೆ ಓಕೆ ಓಕೆ. ನೆಕ್ಸ್ಟ್ ಇವರು ಕಾರ್ಪೆಂಟರ್ ಇರ್ತಾರಲ್ಲ ಸರ್, ಆನ್ ಸೈಟ್ ವರ್ಕ್ ಮಾಡೋರು, ಅವರೆಲ್ಲ ಯಾವ ಥರ ಸರ್? ಚೆನ್ನಾಗಿ ವರ್ಕ್ ಮಾಡ್ತಾರೆ? ನೀಟಾಗಿ ಮಾಡ್ತಿದ್ರು, ಏನು ತೊಂದರೆ ಇಲ್ಲ. ನೀವು ಎಲ್ಲಿದ್ರಿ ಸರ್? ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಿ. ಹತ್ರದಲ್ಲೇ ಇದ್ರಿ? ಸೊ ದಿನ ಅಪ್ಡೇಟ್ ಸಿಗೋದು? ಬರ್ತಾ ಇರ್ತಿದ್ವಿ, ನೋಡ್ತಾ ಇರ್ತಿದ್ವಿ. ಅವ್ರಿಗಿಂತ ಮುಂಚೆ ನಮಗೆ ಅಪ್ಡೇಟ್ ಆಗಿ ನಿಮಗೆ ಅಪ್ಡೇಟ್ ಬಂದಿರೋದು ಹೇಗೆ? ಕಾರ್ಪೆಂಟರ್ಗಳೆಲ್ಲ ಯಾವ ತೊಂದರೆ ಮಾಡ್ಕೊಡ್ಲಿಲ್ಲ. ಓಕೆ 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 ಮಾಡಿದ್ದಾರೆ. ಸೊ ಇವತ್ತು ಏನು ಔಟ್ಪುಟ್ ಬಂದಿದೆ, ನೀವು ಫ್ಯಾಮಿಲಿ ಏನು ಅನ್ಕೊಂಡಿದ್ರೆ ಎಲ್ಲ ಮ್ಯಾಚ್ ಆಗ್ತಾ ಇದೆ ಸರ್? ನೀಟಾಗಿ ಮ್ಯಾಚ್ ಆಗಿದೆ, ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ. ಮನೆ ಓಪನಿಂಗ್ ಆಯ್ತಾ? ಹೇಗೆ ಆಗಿದೆ. ಸೊ ಮನೆಗೆ ಬಂದವರು ಎಲ್ಲ ನೋಡಿದ್ರೆ ಕೇಳಿದ್ದಾರೆ ಡಿಸೈನ್ಸ್ ಎಲ್ಲ. ಕೆಲವರಿಗೆ ಇದು ಯಾರ ಐಡಿಯಾ ಇದು ಆಕ್ಚುಲಿ? ಮೇಲೆ ಈ ತರ ವುಡನ್ ಪ್ಯಾಟರ್ನ್ಸ್ ತರ ಬರಬೇಕು. ಇಲ್ಲಿಗೆ ಪೇಂಟ್ ಹಾಕ್ಬೋದು ಅಂತ ಅನ್ಕೊಂಡು ಪೇಂಟರ್ ಹತ್ರ ಮಾಡಿಸಿದ್ರು. ಈ ತರ ಮಾಡಿರೋದು. ಓಕೆ ಓಕೆ ಓಕೆ. ಸೊ ಮೇಲ್ಗಡೆ ವುಡನ್ ಫಿನಿಶ್ ಇವ್ರ ಐಡಿಯಾ ಹಾಗಾದ್ರೆ. ಓಕೆ. ಸೊ ಮನೆಗೆ ಬಂದವ್ರದ್ದು ಯಾವುದು ಏನು ಇಷ್ಟ ಆಯ್ತು? ಜಾಸ್ತಿ ಇಷ್ಟಪಟ್ಟಿದ್ದು ಯಾವುದು? ತುಂಬಾ ಜನಕ್ಕೆ ಇದು ಹಿಡನ್ ಡೋರ್ ಇದೆ ಅಂತ ಗೊತ್ತಾಗಿಲ್ಲ. ಓಕೆ ಓಕೆ ಓಕೆ. ಮೇನ್ ಪ್ಲಸ್ ಆ ಡಿಸೈನ್ ಅದು ಚೆನ್ನಾಗಿದೆ, ಅದು ಚೆನ್ನಾಗಿ ಬಂದಿದೆ ಅಂತ ಬಿಟ್ಟು ದೇವ್ರ ಮನೆ ಒಳಗಡೆ ಟೈಲ್ಸ್ ಹಾಕೊಂಡಿದ್ವಿ, ಒಳಗಡೆ ಇದು ಮಾಡಿರೋದು, ಆ ಡಿಸೈನ್ಸ್ ಎಲ್ಲ ಆರ್ಚ್ ಕಟಿಂಗ್ ಮಾಡಿದಿರಲ್ಲ. ಹಾ ಹಾ ಹಾ. ಅದೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ. ರೆಕಮೆಂಡ್ ಮಾಡಿದ್ರೆ ವಿವಾದವ್ರಿಗೆ ಯಾರಿಗಾದ್ರು? ಮಾಡಿದ್ವಿ, ಬಂದವರಿಗೆಲ್ಲ ಹೇಳಿದ್ರೆ? ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ. ಓಕೆ ಓಕೆ. ಜನ ಬರ್ತಾರೆ, ಬರೋ ಚಾನ್ಸಸ್ ಇದೆ ಹಾಗಾದ್ರೆ. ಓಕೆ. ಹಂಗಾರೆ ನಮ್ಮ ವೀಕ್ಷಕರಿಗೆ ಹೇಳಿ, ವಿವಾದವ್ರಿಗೆ ವರ್ಕ್ ಕೊಡ್ಬೋದಾ? ಚೆನ್ನಾಗಿ ವರ್ಕ್ ಮಾಡ್ತಾರೆ, ನೀಟಾಗಿದೆ, ಚೆನ್ನಾಗಿ ಮಾಡ್ತಾರಾ? ಹಿಂಗೇನು ಅನ್ಸುತ್ತೆ? ನಂಗೂ ಚೆನ್ನಾಗಿ ಮಾಡಿದ್ರು. ಖಂಡಿತ ಎರಡು ಜನರೇಷನ್ ಕೇಳ್ತಾ ಇದ್ದೀನಿ ನಾನು ಇಲ್ಲಿ. ಕೊಡ್ಬೋದು, ಖಂಡಿತ ಕೊಡ್ಬೋದು. ನೋಡಿ, ಎರಡು ಜನರೇಷನ್ಗೆ ಇಷ್ಟ ಆಗುವಂತ ಡಿಸೈನ್ ಅನ್ನು ಸಜೆಸ್ಟ್ ಮಾಡಿದ್ದೆ ನಾನು, ವಿವಾ ಅವರು ಇವ್ರು ಮಾಡಿ ಅಂತ ಇವರಿಗೆ. ಹೌದಾ? ಥ್ಯಾಂಕ್ಸ್ ಹೇಳ್ಬೇಕು ಸರ್ ನೀವು. ಸೊ ನಿನಗೆ ಇಷ್ಟ ಆಯ್ತಾ ಜಾಸ್ತಿ? ನಂಗೆ ಇಷ್ಟ ಆಯ್ತು. ಓಕೆ ಓಕೆ. ಸೊ ಮಗನ ಮಾತು ಕೇಳಿದ್ರಿ ನೀವು, ಹೋಗ್ಬಿಡೋಣ ಮಾಡೋಣ ಅಂತ? ಜನರೇಷನ್ ಅವರೆಲ್ಲ ಅವ್ರಿಗೆ ಬೇಕಾಗುತ್ತೆ, ಅವರೇ ಇರಲಿ ಅಂತ ಹೇಳ್ಬಿಟ್ಟು ಸೂಪರ್ ಆಗಿ ಹೇಳಿದ್ರೆ. ಹಾಗಾದ್ರೆ ವಿವಾದವರಿಗೆ ಒಂದು ತಮ್ಸ್ ಕೊಡ್ಬೋದು. ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ ಸರ್. ಓಕೆ ಅಲ್ವಾ ಸರ್? ಆಮೇಲೆ ಇನ್ನೊಂದು ಖರ್ಚು ಏನು ಖರ್ಚು ಮಾಡಿದಿಲ್ಲ, ವರ್ತ್ ಅಂತ ಅನ್ಸುತ್ತೆ ಸರ್? ಹೌದು ಸರ್, ಒಂದು ರೂಪಾಯಿ ವೇಸ್ಟ್ ಮಾಡಿಲ್ಲ ಅನ್ನೋ ಭಾವನೆ ಇದೆಯಾ? ವೇಸ್ಟ್ ಏನು ಆಗಿಲ್ಲ, ವರ್ತ್ ಅಂತ ಅನಿಸುತ್ತೆ. ವರ್ತ್ ಅಂತ ಅನ್ಸುತ್ತೆ. ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜನರು ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನೀವು ಥ್ಯಾಂಕ್ಸ್ ಕಣ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಲೆ ಹೋಗ್ಕಿನ ಮುಂಚೆ ವಾಲಲ್ಲಿ ಇಷ್ಟೊಂದು ಟ್ರಿಮ್ಸ್ ಆಗಿಬಿಟ್ಟಿದ್ದೀರಾ? ಸೊ ಟ್ರೆಡಿಷನಲ್ ಥೀಮ್ ಏನು ಫಾಲೋ ಆಗ್ತಿದೆ ಸರ್, ಅದಕ್ಕೋಸ್ಕರ ನಾವು ಅದೇ ಸೇಮ್ ನೇಚರ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಇಲ್ಲಿ ನಾವು ಟ್ರಿಮ್ ಹಾಕಿದ್ವಿ, ವುಡನ್ ಟ್ರಿಮ್ಸ್ ಹಾಕಿ ಅದೇ ಸೇಮ್ ಬ್ರೌನ್ ಶೇಡ್ ನಾವು ಹಾಗೆ ಉಳಿಸ್ಕೊಂಡಿದ್ದೀವಿ ಸರ್ ಇಲ್ಲಿ. ಬಟ್ ಇಷ್ಟೊಂದು ನಂಬರ್ಸ್ ಹಾಕೋಕ್ಕೆ ಕಾರಣ ಏನು ಸರ್? ಮೇನ್ ಆಗಿ ಏನಾದ್ರೆ ಇನ್ನು ಸ್ಟೇರ್ ಕೇಸ್ ನೋಡ್ಬೋದು ಸರ್. ಇಲ್ಲಿ ಏನು ವುಡನ್ ರೈಲಿಂಗ್ ಹೋಗ್ತಿತ್ತು, ಅದಕ್ಕೆ
ನಾವು ಮ್ಯಾಚ್ ಮಾಡೋಕ್ಕಾಗಿದೆ ಸರ್. ಸೊ ವುಡನ್ ಅಲ್ಲಿ ಟೋಟಲ್ ಫುಲ್ ಮನೆ ಪಾಸ್ ಆನ್ ಆಗಿದೆ ಸರ್. ಪ್ಲಸ್ ಇದು ಪ್ರಭಾವಳಿ ಮತ್ತು ನಮ್ದಲ್ಲಿ ಸೀಲಿಂಗ್ ಮಾಡಿದ್ವಿ ಅಲ್ಲಿ, ಅದು ಮೂರಕ್ಕೂ ನಾವು ತಗೊಂಡು ಹೋಗೋಣ ಅಂತೇಳಿ ಈ ತರ ಪ್ಯಾಟರ್ನ್ ರನ್ ಮಾಡ್ಕೊಂಡಿದ್ವಿ ಸರ್. ಓಕೆ, ಡಿಸೈನ್ ಪ್ಯಾಟರ್ನ್ಸ್ ಅಲ್ಲ ಸರ್. ಬಟ್ ಇಲ್ಲಿ ಡಿಸೈನ್ ಲೈಟ್ಸ್ ಬರಬೇಕು ಅಂದ್ರೆ ಡ್ಯೂಯಲ್ ಲೈಟ್ಸ್ ಪ್ಲಾನ್ ಮಾಡಿದ್ವಿ ಸರ್. ಅದ್ರ ಲೈಟ್ ಹಾಕಿದಾಗ ಮೇಲ್ಗಡೆ ವಿ ಶೇಪ್ ಅಲ್ಲಿ ಹೋಗುತ್ತೆ, ಕೆಳ ವಿ ಶೇಪ್ ಅಲ್ಲಿ ಬರುತ್ತೆ. ಸೊ ಅದನ್ನ ಹಾಕಿ ದ ಎಂಟೈರ್ ಫಿನಿಶ್ ಇನ್ನು ಚೆನ್ನಾಗಿ ಕಾಣುತ್ತೆ ಸರ್. ಸೊ ಈ ತರ ಮಾಡಿದಾಗ ಫುಲ್ ವಾಲ್ ಕವರ್ ಆಗಿಬಿಡುತ್ತೆ. ಫುಲ್ ವಾಲ್ ಕವರ್ ಸರ್ ಎಂಟೈರ್ಲಿ ಕೊಟ್ಟಿರ್ತೀವಿ, ತುಂಬಾ ಚೆನ್ನಾಗಿ. ಅಂದ್ರೆ ಈ ಸ್ಪೇಸ್ ಒಳಗೆ ಮಾತ್ರ ಲೈಟ್ ಮೇಡ್ ಮತ್ತೆ ಕೆಡೆ ಪಾಸ್ ಆಗುತ್ತೆ. ಓಕೆ ಓಕೆ ಓಕೆ, ಬನ್ನಿ ಸರ್ ಮೇಲೆ ಹೋಗ್ಬಿಡೋಣ. ಓಕೆ, ಇಲ್ಲೇ ಹೊರಗಡೆ ಏನು ಮಾಡಿದ್ರೆ? ಹಾಂ ಸರ್, ಇದೊಂದು ಚಿಕ್ಕ ಒಂದು ಸ್ಪೇಸ್ ಕೇಳಿ ಸರ್. ಅಂದರೆ ನಮಗೆ ಯಾರು ಯೂಸ್ ಮಾಡುವಂಥ ಯಾರೋ ಸ್ಟೋರೇಜ್ ಯೂನಿಟ್ ಬೇಕಾಗಿತ್ತಂದ್ರು, ಸೊ ಅದಕ್ಕೋಸ್ಕರ ಇದೊಂದು ಚಿಕ್ಕ ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಅಂದರೆ ಇದು ಏನಾಗುತ್ತೆ, ಇವಾಗ ಅವ್ರ ಮಕ್ಕಳು ಲೈಬ್ರರಿ ಅಂತ ಯೂಸ್ ಮಾಡ್ತಿದ್ದಾರೆ. ಸೊ ದಟ್ ನೀವು ಓಡಿ ನೋಡ್ಬೋದು ಸರ್, ಬುಕ್ಸು ಪ್ರತಿಯೊಂದು ಪ್ಲೇಸ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಅದನ್ನು ತೊಗೊಂಡಿದ್ದೀವಿ ಸರ್. ಅಂದ್ರೆ ಮಿನಿ ಸ್ಟೋರೇಜ್ ಇದೆ. ಸ್ಟೋರೇಜ್ ಯೂನಿಟ್ನ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಸರ್, ಮಾಸ್ಟರ್ ಬೆಡ್ರೂಮ್? ಎಸ್ ಸರ್. ಸೊ ಇಲ್ಲಿಗೆ ಬರ್ಬೋದು ಸರ್. ಮೇನ್ ಆಗಿ ಕಸ್ಟಮರು POP ರೂಮ್ಸ್ ಎಲ್ಲೂ ಬೇಡ ಅಂತ ಹೇಳಿದ್ರು. ಸೊ ದಟ್ ಏನು ಮಾಡಿದ್ವಿ ನಾವು, ಮೇಡೆ ಸೀಲಿಂಗ್ ಎಲ್ಲೂ ಕೊಡೋಕೆ ಹೋಗಿಲ್ಲ, ಬಟ್ ಒಂದು ಹೈಲೈಟ್ ಇರಲಿ ಅಂತೇಳಿ ವಾಲ್ ಮೇಲೆ ಈ ಥರ ಒಂದು POP ದಲ್ಲಿ ಪ್ಯಾಟರ್ನ್ ಮಾಡ್ಕೊಂಡಿದ್ದೀವಿ ಸರ್. ಆ ಪ್ಯಾಟರ್ನ್ ಮಾಡಿ ಬಾಟಮ್ ಅಲ್ಲಿ ಬಂದು ಪೋಲೇಟ್ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ವಾಲ್ ಶೇಡ್ ಲೈಟರ್ ವರ್ಷನ್ ತಗೊಂಡು ಹೋಗಿದ್ದೀವಿ. ಬಟ್ POP ಮೇಲೆ ಬರುವಂಥ ಪೇಂಟ್ ಶೇಡ್ ಡಾರ್ಕರ್ ಶೇಡ್ ಹೋಗಿದ್ದೀವಿ ಸರ್. ಓಕೆ ಓಕೆ ಓಕೆ, ಇದು ಚೆನ್ನಾಗಿದೆ ಸರ್. ಇದು ಎಕ್ಸಾಕ್ಟ್ಲಿ. ಸೊ ಒಂದು ಪ್ಯಾಟರ್ನ್ ಅಂತ ರನ್ ಮಾಡ್ಕೊಂಡು ಹೋಗಿ ಸರ್. ಸ್ಟ್ರೆಂತ್ ಆಗಿರುತ್ತೆ ಸರ್ ಇದು, ಅಂದರೆ ಮಕ್ಕಳು ಯಾರಾದರೂ ಇದು ಮಾಡಿದ್ರೆ? ಹಾಂ, ಫುಲ್ ಸ್ಟ್ರೆಂತ್ ಬರ್ ಸರ್. ಯಾಕಂದ್ರೆ ಸರ್ POP ಬೋರ್ಡ್ ಮೇಲೆ ಒಂದ್ಸಲ ನಾವು ಪಟ್ಟಿ ಎಲ್ಲ ಹಾಕಿ ಪೇಂಟ್ ಮಾಡ್ತೀವಿ ಅಂದಾಗ ನೇಚರ್ ಅದು ಫುಲ್ ಸ್ಟ್ರೆಂತ್ ತೊಗೊಳುತ್ತೆ ಸರ್. ಅದು ಸ್ಟ್ರೆಂತ್ ಇದೆ. ಎಕ್ಸಾಕ್ಟ್ಲಿ ಸರ್. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಸರ್ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ವಾರ್ಡ್ರೋಬ್, ನಾವು ಇನ್ನೇನು ಸ್ಲೈಡಿಂಗ್ ವಾರ್ಡ್ರೋಬ್ ಹೋಗಿದ್ದೀವಿ. ಹಾಗೆ ಇದು 2 ಶಟರ್ ಬರುವಂಥ ಸ್ಲೈಡಿಂಗ್ ವಾರ್ಡ್ರೋಬ್. ಇಲ್ಲಿ ಮೇನ್ ಆಗಿ ಸರ್ 2 ಕಲರ್ ತೊಗೊಂಡಿದ್ದೀವಿ. ಒಂದು ಬಂದು ಲೈಟರ್ ವರ್ಷನ್ ಆಫ್ ವೈಟ್ಗೆ ಹೋಗಿದ್ದೀವಿ. ನೆಕ್ಸ್ಟ್ ಏನು ಬರುತ್ತೆ ನಾವು ಪರ್ಪಲ್ ಶೇಡ್ಗೆ ಹೋಗಿದ್ದೀವಿ ಸರ್. ಸೊ ಮಧ್ಯದಲ್ಲಿ ಇದನ್ನ ಹೈಲೈಟ್ ಮಾಡೋಕ್ಕೋಸ್ಕರ ಪರ್ಪಲ್ ಶೇಡ್ ಏನು ಒಂದು ಲ್ಯಾಮಿನೇಟು ಜಸ್ಟ್ ಗ್ರೂ ಮಾಡಿದ್ದೀವಿ, ಅದಕ್ಕೆ ಬ್ಲಾಕ್ ಕಲರ್ ಪೇಂಟ್ ಮಾಡಿದ್ದೀವಿ. ಸೊ ಆಸ್ ಯೂಶುವಲ್ ಸೇಮ್ ಪೇಂಟ್ ಕಲರ್ ನಾವು ಹ್ಯಾಂಡಲ್ಗೋಸ್ಕರ ಇನ್ಕಾರ್ಪರೇಟ್ ಮಾಡೋದು, ಆ ಶೇಡ್ನ ತೊಗೊಂಡೋಗಿ ಸರ್. ಸೊ ಇಂಟರ್ನಲ್ ಬಂದಾಗ ಒಂದು ಸ್ಟ್ಯಾಂಡರ್ಡ್ ಇಂಟರ್ನಲ್ ಯಾವ ಥರ ಬರುತ್ತೆ ಸೇಮ್ ಅದಕ್ಕೆ ಹೋಗಿದೆ ಸರ್. ಅಂದರೆ ಹ್ಯಾಂಗರ್ ರಾಡ್ ಇರುತ್ತೆ, 2 ಡ್ರಾವರ್ ಕೊಟ್ಟಿರ್ತೀವಿ, ಕೆಳೊಂದು ಶೆಲ್ಫ್ ಕೊಟ್ಟಿರ್ತೀವಿ. ಓಕೆ, ಸೊ ಇದೊಂದು ಸ್ಟ್ಯಾಂಡರ್ಡ್ ಡ್ರಾವರ್ ಸರ್. ಇದರ ಕೊಟ್ಟಿರ್ತೀವಿ ಸರ್. ಸ್ಟ್ಯಾಂಡರ್ಡ್ ಕೊಟ್ಟಿದ್ದೀರಾ. ಈ ಕಡೆ ಇದೇನಿದೆ ಇಲ್ಲಿ ಸ್ವಲ್ಪ ಓಪನ್? ಹಾಂ ಸರ್. ಸೊ ಇಲ್ಲಿಗೆ ಏನು ಮಾಡಿದ್ದೀವಿ ಸರ್, ನಾವು ಯೂಸ್ ಮಾಡಿರೋ ಕ್ಲೋತ್ಸು ಅಥವಾ ಸಪ್ರೇಟ್ ಏನೋ ಸ್ಪೇಸ್ ಬೇಕು ಇಲ್ಲಿ ತೊಗೊಂಡ್ರೆ ಆ ಒಂದು ಸ್ಟ್ಯಾಂಡರ್ಡ್ ವಾರ್ಡ್ರೋಬ್ ಆದಮೇಲೆ ನಮ್ಗೆ ಏನಂದ್ರೆ ಒಂದು 8 ಇಂಚಸ್ ಸ್ಪೇಸ್ ಮಿಕ್ತಿವಿ ಸರ್. ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲಿ ಮೇಲೆ ಹುಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ, ಯೂಸ್ ಮಾಡಿರೋ ಕ್ಲೋತ್ ಮೇಲೆ ಹ್ಯಾಂಗ್ ಮಾಡ್ಕೊಬೋದು. ಹ್ಯಾಂಗ್ ಮಾಡ್ಕೋಬೋದು. ಎಕ್ಸಾಕ್ಟ್ಲಿ. ಚೆನ್ನಾಗಿದೆ, ಇದು ಒಳ್ಳೆ ಐಡಿಯಾ ಮಾಡಿದ್ದೀರಾ. ಕಲರ್ ಸೂಪರ್ ಪ್ರೀಮಿಯಂ ಕಲರ್ ಇದೆ ಸರ್. ಸರ್ ಒಂದು ಸ್ವಲ್ಪ ಮೆಜೆಂಟಾ ವಿತ್ ವೈಟ್ ಥರ ನಾವು ಪ್ಲಾನ್ ಮಾಡ್ಕೊಂಡು ಮೆಜೆಂಟಾ ಜೊತೆ ವೈಟ್. ಓಕೆ, ಇದು ಸರ್. ಇಲ್ಲಿ ಬಂದಾಗ ಡ್ರೆಸ್ಸರ್ ಹೋಗಿದ್ದೀವಿ ಸರ್ ವಿತ್ ಲಾಫ್ಟು. ಸೊ ದ ಡ್ರೆಸ್ಸರ್ ಪಕ್ಕದಲ್ಲೂ ಒಂದು ಸ್ಟೋರೇಜ್ ಯೂನಿಟ್ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ ವಿತ್ ಪ್ರೊಫೈಲ್ ಲೈಟ್ ಬರುತ್ತೆ. ಆ್ಯಂಡ್ ಒಂದು ಸಿಂಗಲ್ ಡ್ರಾವರ್ ಸಾಕು ಅಂತ ಹೇಳಿ ತಗೊಂಡಿದ್ದಾರೆ. ಡ್ರೆಸ್ಸರ್ ಮೇನ್ ಆಗಿ ಏನು ಮಾಡಿದ್ದೀವಿ ಸರ್, ಸ್ಟೋರೇಜ್ನು ಫೋಕಸ್ ಮಾಡ್ಕೊಂಡಿದ್ದೀವಿ. ಓಕೆ, ಇದು ಗೋಲ ತಗೊಂಡ್ರೆ ಇಲ್ಲಿ? ಹಾಂ ಸರ್, ಇದೊಂದು ಡಿಸೈನು ಯು ಶೇಪ್ ಪ್ಲಸ್ ಇನ್ವರ್ಟೆಡ್ ಯು ಆ ಥರ ಇಲ್ಲಿ ನಾವು ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ. ಓಕೆ, ಇದರಲ್ಲೂ ಸ್ಟೋರೇಜ್ ಇದೆ. ಹಾಂ ಸರ್, ಇದ್ರ ಹಿಂಭಾಗನ ಸ್ಟೋರೇಜು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಆಸ್ ವೆಲ್ ಆಸ್ ಬಾಟಮಲ್ಲಿ ಬಂದಾಗ 2 ಡ್ರಾವರ್ ಕೊಟ್ಟಿದ್ದೀವಿ. ಸೊ ಡ್ರಾವರ್ನ ಹ್ಯಾಂಡಲ್ಸ್ ಕಾನ್ಸೆಪ್ಟಲ್ಲಿ ಹೋಗಿದ್ದೀವಿ. ಸೊ ದಟ್ ಇಲ್ಲಿ ನಾವು 45 ಡಿಗ್ರಿ ಗ್ರೂ ನಾವು ಪ್ಲಾನ್ ಮಾಡ್ಕೊಂಡು ಇದರ ಡ್ರಾವರ್ಸ್ನ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ. ಡ್ರಾವರ್ ಥರ ಮಾಡ್ಕೊಂಡು. ಎಕ್ಸಾಕ್ಟ್ಲಿ ಸರ್. ಓಕೆ, ಸೊ ಈ ರೀತಿ ಒಂದು ವಾರ್ಡ್ರೋಬ್ ಅಷ್ಟೇ ಅಲ್ಲ ಸರ್ ಇದು? ಆಮೇಲೆ ಇದೊಂದು ಡಿಸೈನ್ ಇಲ್ಲಿ ಮೇನ್ ಸರ್ ಅಸ್ಥೆಟಿಕ್ ವಾಲ್ಗೆ. ಬೆಡ್ ಮಾಡಿಲ್ಲ ಸರ್ ಇವ್ರದ್ದು? ಸರ್ ಬೆಡ್ ಏನು ಮಾಡಿಲ್ಲ ಸರ್? ಬೆಡ್ ಏನೂ ಇಲ್ಲ ಸರ್, ಇವ್ರದೇ ಬೆಡ್ ಇದೆ, ನಾವು ತೊಗೊಂತಿದ್ದಾರೆ ಸರ್. ಓಕೆ ಓಕೆ, ಇದು ಕಿಡ್ಸ್ ಬೆಡ್ರೂಮ್ ಸರ್? ಹಾಂ, ಇದು ಕಿಡ್ಸ್ ಬೆಡ್ರೂಮ್ ಸರ್. ಸೊ ಇಲ್ಲಿಗೆ ಬಂದು ನಾವು ಸೈಡಿಂಗ್ ವಾರ್ಡ್ರೋಬ್ ಹೋಗಲಿಲ್ಲ. ಇಲ್ಲಿ ಯಾವ ಥರ ತೊಗೊಂಡಿರೋದ್ರೆ ಹಿಂಜ್ ವಾರ್ಡ್ರೋಬ್ಗೆ ಹೋಗಿದ್ದೀವಿ ಸರ್. ಮೇಡೆ ಫುಲ್ ಲಾಫ್ಟ್ಗೆ ಹೋಗಿದ್ದೀವಿ. ಈ ಸೆಂಟರ್ ಪಾರ್ಟ್ ಏನು ಬರುತ್ತೆ ಸರ್, ನಾವು ಇಲ್ಲಿ ಫ್ಲೂಟೆಡ್ ಲ್ಯಾಮಿನೇಟ್ ಹೋಗಿದ್ದೀವಿ. ಈ ಪಾರ್ಟ್ ಮಾತ್ರ? ಈ ಪಾರ್ಟ್ ಮಾತ್ರ ಸರ್ ಫ್ಲೂಟೆಡ್ ಲ್ಯಾಮಿನೇಟ್. 4 ಶಟರ್ಗೂ ಫ್ಲೂಟೆಡ್ ಲ್ಯಾಮಿನೇಟ್ ಹೋಗಿದ್ದೀವಿ. ಈ ಫ್ಲೂಟ್ ಆಗಿದ್ರು ನಮಗೆ ಇನ್ಕ್ಲೈನ್ ಹೋಗಿದೆ, ಡಯಾಗ್ನಲ್ ಶೇಪಲ್ಲಿ ಫ್ಲೂಟ್ ಬರುತ್ತೆ ಸರ್ ಇದಕ್ಕೆ. ಆ್ಯಂಡ್ ದೆನ್ ಇದ್ರ ಸುತ್ತಲೂ ಬರುವ ಬಾರ್ಡರ್ ಬಂದು ಏನು ಮಾಡಿದ್ದೀವಿ ಅಂದರೆ ನಾವು ಸೆಮಿ ಮ್ಯಾಟ್ಗೆ ಹೋಗಿದ್ದೀವಿ. ಸೊ ಆ ಥರ ಕಾಂಬಿನೇಷನ್ ತೊಗೊಂಡಿದ್ದೀವಿ. ಆ್ಯಂಡ್ ಇದಕ್ಕೆ ಮೇನ್ ಹೈಲೈಟ್ ಅಂದರೆ ಸರ್ ಈ ಥರ ಲೆಂತಿ ಹ್ಯಾಂಡಲ್ಸ್ ಹೋಗಿದ್ದೀವಿ. ಹ್ಯಾಂಡಲ್ ದೊಡ್ಡದು? ಎಸ್ ಸರ್. ಆ್ಯಂಡ್ ಈ ಹ್ಯಾಂಡಲ್ ನೀವು ನೋಡ್ಬೋದು, ನಾವು ಒಂದೇ ಥರ ಪೊಸಿಷನ್ ಮಾಡಿಲ್ಲ. ಅಂದರೆ ಇವಾಗ ಇದು ಡ್ರಾಪ್ ಆಗುತ್ತೆ ಅಂದರೆ ಇನ್ನೊಂದು ಇಲ್ಲಿಂದ ಹಿಂಗೆ ಮೇಲೆ ತೊಗೊಂಡೋಗಿದ್ದೀವಿ. ಸೊ ಸೇಮ್ ಇದನ್ನು ತೊಗೊಂಡೋಗಿದ್ರೆ ಈ ಥರ ವೈಸ್ ವರ್ಸದಲ್ಲಿ ಇದನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಹಾಗೆ ಇಲ್ಲಿ ಬಂದಾಗಲೂ ಸರ್ ಸ್ಟ್ಯಾಂಡರ್ಡ್ ಇಂಟರ್ನಲ್. ಸೊ ಒಂದು ಸ್ಟ್ಯಾಂಡರ್ಡ್ ಇಂಟರ್ನಲ್ ಯಾವ ಥರ ಬರುತ್ತೆ ಸೇಮ್ ತೊಗೊಂಡಿದ್ದೀವಿ, ಬಟ್ ವಿತ್ ಒಂದು ಪ್ರೊಫೈಲ್ ಲೈಟ್ ಬರುತ್ತೆ. ಆ್ಯಂಡ್ ಆಸ್ ಯೂಶುವಲ್ ನಮ್ದೇನು ಇನ್ನರ್ ಲ್ಯಾಮಿನೇಟ್ಸ್ ಬರುತ್ತೆ, ಎಂಟೈರ್ಲಿ ಫ್ಯಾಬ್ರಿಕ್ಗೆ ಹೋಗಿ ಸರ್. ಓಕೆ ಓಕೆ ಓಕೆ, ಇಲ್ಲಿ ಯೂಸ್ ಮಾಡಿಲ್ಲ ಸರ್? ಇಲ್ಲಿ ಯೂಸ್ ಕ್ಲೋತ್ಗೆ? ಹಾಂ ಸರ್, ಅಂದರೆ ಇಲ್ಲಿಗೆ ನಾವು ಡ್ರೆಸ್ಸರ್ಗೆ ಹೋಗಿ ಸರ್, ಅದು ಸಪ್ರೇಟ್ ಡ್ರೆಸ್ಸರ್ ಸ್ಪೇಸ್ ಕೊಡಲಿಲ್ಲ. ಸೊ ಶಟರ್ ಮೇಲೆ ಮಿರರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬಟ್ ಅದೇ ಥರ ನಿಮ್ಗೆ ಇಲ್ಲಿ ಸ್ಪೇಸ್ ಸಿಗುತ್ತೆ. ಬಟ್ ಇದು ಯೂಸ್ ಕ್ಲೋಸ್ ಹೋಗ್ತೀರಾ ಒಂದು ಡ್ರೆಸ್ಸರ್ಗೆ ಪ್ಲೇಸ್ ಮಾಡುವಂಥದ್ದಲ್ಲ ಇಲ್ಲಿ ಕೊಟ್ಟಿದ್ದೀವಿ ಸರ್. ಓಕೆ, ಆಸ್ ಎ ಡ್ರೆಸ್ಸಿಂಗ್ ಟೇಬಲ್ ಇದನ್ನು ಯೂಸ್ ಮಾಡ್ಬೋದು ನಾವು. ಒಳ್ಳೆ ಐಡಿಯಾ ಸರ್ ಇದು. ಆ್ಯಕ್ಚುಲಿ ಈ ಹ್ಯಾಂಡಲ್ ತುಂಬ ಚೆನ್ನಾಗಿದೆ ಸರ್. ಪ್ರೊಫೈಲ್ ಹ್ಯಾಂಡಲ್? ಪ್ರೊಫೈಲ್ ಹ್ಯಾಂಡಲ್ ಸರ್, ಹೌದು ಸರ್. ಓಕೆ, ಸೊ ಈ ಮನೇಲಿ ಒಂದು ಈ ಕಡೆ ಒಂದು ಹೈಲೈಟ್ ಮಾಡಿದ್ದೀರಾ. ಇದು ಸರ್ ಜಸ್ಟ್ POP ವಾಲ್ ತೊಗೊಂಡಿ ಸರ್. ಇದಕ್ಕೂ ಇದು ಎಂಟರ್ಲಿ ಇದೇನು ಪಿಂಕ್ ಶೇಡ್ ನೋಡ್ತಾ ಇದ್ದೀರಾ, ಇದು ಫುಲ್ POP ವಾಲೇ ಬರುತ್ತೆ. ಆ್ಯಂಡ್ ಇಲ್ಲಿ ಒಳಗಡೆ ಬಂದು ವಾಲ್ ಪೇಪರ್ ಸರ್. ಇದು ವಾಲ್ ಪೇಪರ್? ಇದು ವಾಲ್ ಪೇಪರ್, ಹೌದು ಸರ್. ಸ್ವಲ್ಪ ಮೆಟಾಲಿಕ್ ತೊಗೊಂಡ್ರಲ್ಲ ಸರ್ ಇದು? ಹಾಂ ಸರ್, ಮೆಟಾಲಿಕ್ ವಿತ್ ಶಿಮ್ಮರ್ಸ್ ಬರುತ್ತೆ. ಸೊ ಲೈಟ್ ಬಿದ್ದಾಗ ಅದ್ರ ಮೇಲೆ ಸ್ವಲ್ಪ ಗ್ಲೋ ಕೊಡುತ್ತೆ ಸರ್. ಗ್ಲೋ ಕೊಡುತ್ತೆ. ಓಕೆ, ಈ ಥರ ತುಂಬ ಇದಿದೆಯಲ್ಲ ಸರ್ ನಿಮ್ಮ? ಹೌದು ಸರ್, ಈ ಥರದೆಲ್ಲ ಪ್ಯಾಟರ್ನ್ ಇದೆ. ಇವಾಗ ಇನ್ನೊಂದು ಸರ್ ಒಬ್ಬರ ಹತ್ರ ಮಾತಾಡಿ ವಾಲ್ ಪ್ರಿಂಟಿಂಗ್ ಪ್ಲಾನ್ ಮಾಡ್ತಾ ಇದೀವಿ. ಅಂದರೆ ಅದು ಮಿಷಿನೇ ಬರುತ್ತೆ, ಯಾವ ಥರ ಕಸ್ಟಮೈಸ್ ಮಾಡ್ತೀರಾ ಮಿಷಿನೇ ಸೈಟಿಗೆ ತಂದು ಆ ಪರ್ಟಿಕ್ಯುಲರ್ ಪ್ಯಾಟರ್ನ ಇಲ್ಲಿ ನಾವು ಪ್ರಿಂಟ್ ಮಾಡ್ಬೋದು ಸರ್. ಇಲ್ಲೇ ಪ್ರಿಂಟ್ ಮಾಡ್ಬೋದಾ? ಆನ್ ಸೈಡ್ ಪ್ರಿಂಟ್ ಮಾಡ್ಬೋದು ಸರ್. ಓ, ಆ ಥರ ಆಪ್ಷನ್ ಬರ್ತಾ ಇದೆ? ಬರ್ತಾ ಇದೆ ಸರ್, ಒಂದು ಸೈಟಲ್ಲಿ ಮಾಡ್ತಾ ಇದೀವಿ. ಅಂದರೆ ನೀವು ಸ್ಟಾರ್ಟ್ ಆಗುತ್ತೆ, ಅದ್ರ ಎಂಟೈರ್ ಒಂದು ವಿಡಿಯೋ ಮಾಡಿ ನಾನು ಕಳಿಸ್ಕೊಡ್ತೀನಿ. ಸೂಪರ್ ಸರ್. ಸೊ ಮೇಲ್ಗಡೆ ಇದ್ದೀವಿ ಇಲ್ಲಿ. ಹಾಂ ಸರ್, ಇದೊಂದು ಲಾಸ್ಟ್ ರೂಮ್ ಇತ್ತು ಸರ್. ಸೊ ಇದಕ್ಕೆ ಏನು ಮಾಡಿದ್ರೆ ಜಸ್ಟ್ ಡ್ರೆಸ್ಸರ್ ಸಾಕು ಅಂದ್ರೆ ಕಸ್ಟಮರು. ಸೊ ಡ್ರೆಸ್ಸರ್ ತೊಗೊಂಡಿದ್ದು, ಬಟ್ ಅಗೇನ್ ಡ್ರೆಸ್ಸರ್ ತೊಗೊಂಡ್ರು ಇದಕ್ಕೂ 2 ಶೇಡ್ ಆಫ್ ಲ್ಯಾಮಿನೇಟ್ ಹೋಗಿದೆ ಸರ್. ವೈಟು ಮತ್ತು ಒಂದು ಸ್ವಲ್ಪ ನೆವಿ ಬ್ಲೂ, ಅಂದರೆ ಸ್ವಲ್ಪ ಲೈಟೆಸ್ಟ್ ವರ್ಷನ್ ಆಫ್ ನೆವಿ ಬ್ಲೂ ಹೋಗಿದ್ದೀವಿ. ಸೊ ಇದು ಮ್ಯಾಟ್ ಅಲ್ವಾ? ಹಾಂ, ಇದು ಮ್ಯಾಟ್ ಸರ್, ಎಂಟೈರ್ಲಿ ಮ್ಯಾಟ್ ಸರ್. ಇದು ಚೆನ್ನಾಗಿ ಬಂದಿದೆ ಸರ್ ಇದು. ಸೊ ಅಗೇನ್ ಇದಕ್ಕೆ ಒಂದು ಸ್ಟೋರೇಜ್ ಯೂನಿಟ್ನ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೆ. ನೀವು ಕೆಳಗಡೆ ನೋಡಿದ್ರೆ ಸೇಮ್ ಅದೇ ಥರ ಕೊಟ್ಟಿದ್ದೀವಿ ಇಲ್ಲಿಗೆ. ಡ್ರೆಸ್ಸರ್ ಸೇಮ್ ಅದೇ ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ವಿ ವಿತ್ 2 ಡ್ರಾವರ್ಸು. ಆಮೇಲೆ ಡ್ರೆಸ್ಸರ್ ಜೊತೆಗೆ ಒಂದು ಸ್ಟೋರೇಜ್ ಸರ್. ಒಳಗಡೆ ಸ್ಟೋರೇಜ್. ಎಕ್ಸಾಕ್ಟ್. ಈ ರೂಮಲ್ಲಿ ಇಷ್ಟೇ ಅಲ್ವಾ? ಇಷ್ಟೇ ಸರ್.
ಶಿಕ್ಷಕರೇ ಮನೆ ನೋಡ್ಕೊಂಡ್ ಬಂದ್ರಿ, ಓನರ್ ಮಾತನ್ನು ಕೂಡ ಕೇಳಿದ್ರಿ. ಇವಾಗ ಸರ್ ನಾ ಮಾತಾಡ್ಸೋಣ. ಸರ್ ಪ್ರೈಸಿಂಗ್ ಅಂತ ಬಂದಾಗ ನಮ್ದು ಏನು ಪ್ರೈಸಿಂಗ್ ಸ್ಟಾರ್ಟ್ ಆಗುತ್ತೆ? ಸರ್ ನಮ್ದು 950 ಸ್ಟಾರ್ಟ್ ಆಗುತ್ತೆ, ಅಪ್ ಟು 2300-400 ಮಾಡ್ತೀವಿ ಸರ್. ಸೊ ಡಿಪೆಂಡಿಂಗ್ ಅಪಾನ್ ಫ್ರೇಮ್ ಟೈಪ್ ಯೂನಿಟ್ಸ್ ಹೋಗ್ತಿದ್ದಾರಾ ಅಥವಾ ಫುಲ್ ಸ್ಟ್ರಕ್ಚರ್ ಯೂನಿಟ್ಸ್ ಹೋಗ್ತೀರಾ, ಪ್ಲಸ್ ಯಾವ ಫಿನಿಶ್ ತಗೊಂತಿದ್ದಾರೆ, ಪ್ಲಸ್ ಎಷ್ಟು ಅವ್ರದ್ದು ಸ್ಕ್ವೇರ್ ಫೀಟ್ ಬರುತ್ತೆ, ಈ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಕೊಟೇಶನ್ ಕೊಡ್ತೀವಿ. ಈ ತರ ಮ್ಯಾನುವಲ್ ವರ್ಕ್ ಎಲ್ಲ ಬರುತ್ತಲ್ಲ, ಅವಾಗ ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು? ಸರ್ ಮ್ಯಾನ್ಯಲ್ ವರ್ಕ್ ಸ್ಕ್ವೇರ್ ಫೀಟ್ ತಗೊಂಡಿರ್ತೀವಿ. ಕೆಲವೊಂದು ಯಾವ್ದಾದ್ರು ವಿಡ್ತಲ್ಲಿ ಕಮ್ಮಿ ಬಂತ ರನ್ನಿಂಗ್ ಫೀಟ್ ಹೋಗುತ್ತೆ. ಸೊ ಮ್ಯಾನ್ಯಲ್ ಎರಡೇ ಮಾಡ್ತೀವಿ, ಅದು ಸೇಮ್ ಸ್ಕ್ವೇರ್ ಫೀಟು ಅಥವಾ ಅದು ಡೈಮೆನ್ಷನ್ಸ್ ಕಮ್ಮಿ ಇತ್ತು, ವಿಡ್ತಲ್ಲಿ ಕಮ್ಮಿ ಇತ್ತು ಅಥವಾ ಹೈಟಲ್ಲಿ ತುಂಬ ಕಮ್ಮಿ ಇತ್ತು, ಅವಾಗ ನಾವು ರನ್ನಿಂಗ್ ಫೀಟ್ ಹೋಗ್ತೀವಿ. ರನ್ನಿಂಗ್ ಫೀಟ್ ಹೋಗ್ತೀರಾ? ಸೊ ಇದ್ರದ್ದೆಲ್ಲ ಕೊಟೇಶನ್ ಫಸ್ಟ್ ಗೊತ್ತಾಗ್ಬಿಡುತ್ತಾ? ಇನಿಷಿಯಲೇ ಗೊತ್ತಾಗುತ್ತೆ ಸರ್. ವಾಲ್ಪೇಪರ್ದು ಅಷ್ಟೇ ಇನಿಷಿಯಲೇ ಕೊಡ್ತೀವಿ, POP ಎಲ್ಲ ನಿಮ್ಮ ಪ್ರತಿಯೊಂದು ಇನಿಷಿಯಲೇ ಗೊತ್ತಾಗುತ್ತೆ ಸರ್. ಅದು ಎಂಟೈರ್ಲಿ ಕೊಟ್ಟಿರ್ತೀವಿ. ಕೆಲವೊಬ್ರು ಹೇಳೋ ಚಾನ್ಸಸ್ ಇದೆ. ಸೊ ನೋಡಿ ಸರ್, ಒಂದು ಇಂಟೀರಿಯರ್ ಅಂತ ಸ್ಟಾರ್ಟ್ ಮಾಡ್ತೀವಿ, 10 ಲಕ್ಷ ಅಂತ ಹೋಗ್ತೀವಿ, ಕೊನೆಗೆ ಏನಾಗುತ್ತೆ ಅಂತಂದ್ರೆ ಇವೆಲ್ಲ ಆಡ್ ಆನ್ ಆಗ್ತಾ ಹೋಗುತ್ತೆ, ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ಇವನ್ನೆಲ್ಲ ಈ ಪ್ರಾಬ್ಲಮ್ಸೇ ಬೇಡ ಅಂತ ಹೇಳ್ಬಿಟ್ಟು ಈ ತರ ಒಂದೇನೋ ಕಸ್ಟಮರ್ ಇಷ್ಟ ಇದೆ ಮಾಡ್ಕೊಳ್ಳೋದಕ್ಕೆ, ಇದ್ರ ಕಾಸ್ಟಿಂಗ್ ಫಸ್ಟ್ ಕೊಡಕ್ ಆಗುತ್ತಾ ನಿಮ್ಮ ಕೈಲಿ? ಕೊಡ್ತೀವಿ ಸರ್, ಡೆಫಿನೆಟ್ಲಿ ಕೊಡ್ತೀವಿ. ಯಾಕಂದ್ರೆ ಸರ್ ನಮ್ಮ ಹತ್ರ ಫ್ಲೋರ್ ಪ್ಲಾನ್ ಇರುತ್ತೆ, ಸ್ಕೆಚ್ ಅಪ್ ಮಾಡಿ ರೆಡಿ ಮಾಡಿರ್ತೀವಿ. ಸೊ ಡೈಮೆನ್ಷನ್ ನಮ್ಗೆ ಅಲ್ಲೇ ಸಿಕ್ಬಿಡುತ್ತೆ ಸರ್, ಮಾಡ್ಬಿಡ್ಕೋಬಹುದು. ಪ್ರತಿಯೊಂದ್ರದ್ದು ಕೂಡ ನಮಗೆ ಪ್ರೈಸ್ ಫಸ್ಟೇ ಸಿಗುತ್ತೆ, ಫಸ್ಟೇ ಸಿಗುತ್ತೆ ಸರ್. ಇದಲ್ವಾ? ಇದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಆಗುತ್ತೆ. ಬಟ್ ನೀವು ಹೇಳ್ದಂಗೆ ಸರ್, ಯಾವುದೇ ಇಂಟೀರಿಯರ್ ತಗೊಂಡ್ರೆ ಏನಾಗುತ್ತೆ, ಕಸ್ಟಮರ್ ಮೇಲೆ 10 lakhs ಒಬ್ರು ಆನ್ ಬೋರ್ಡ್ ಆಗ್ತಾರೆ ಅಂದ್ರೆ ಅದು ಆಬ್ವಿಯಸ್ಲಿ ಒಂದು 50-20% ಪ್ಲಸ್ ಆರ್ ಮೈನಸ್ ಬಂದೇ ಬರುತ್ತೆ. ಅದು ತುಂಬಾ ಕೇಸಲ್ಲಿ ಪ್ಲಸ್ ಇರುತ್ತೆ ಹೊರತು ಮೈನಸ್ ಸ್ವಲ್ಪ ಕಮ್ಮಿನೇ ಸರ್. ಓಕೆ ಓಕೆ. ಬಟ್ ಮ್ಯಾಟ್ ಲ್ಯಾಮಿನೇಟ್ಸ್ ಅಂತ ಹೋದಾಗ ಕಮ್ಮಿ ಆಗುತ್ತೆ. ನೀವು ಲಾಸ್ಟ್ ಸ್ಟುಡಿಯೋ ಎಕ್ಸಾಕ್ಟ್ಲಿ. ಓಕೆ ಓಕೆ ಓಕೆ. ಇದು ತುಂಬಾ ಚೆನ್ನಾಗಿದೆ ಸರ್. ಇವಾಗ ಯಾರಾದ್ರೂ ಬರಬೇಕು, ನೋಡಬೇಕು, ಮಾಡಬೇಕು ಅಂದ್ರೆ ಎಲ್ಲೆಲ್ಲಿ ಬರ್ಬೋದು ಒಂಚೂರು ಇನ್ಫಾರ್ಮೇಷನ್? ಸರ್, ಸೊ ಬ್ಯಾಂಗ್ಳೂರಲ್ಲಿ ನಮ್ದು 2 ಕಡೆ ಶೋರೂಮ್ ಬರುತ್ತೆ. ಒಂದು ಬಂದು RR ನಗರಲ್ಲಿದೆ, ಇನ್ನೊಂದು ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಬಂದು ಕೋಗಿಲ್ ಯಲಹಂಕಲ್ ಬರುತ್ತೆ ಸರ್. ಸೊ ಎರಡೂ ಕಡೆ ಕಸ್ಟಮರ್ ನಾವು ವಿಸಿಟ್ ಮಾಡಬಹುದು, ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ನೋಡಬಹುದು, ಅಲ್ಲಿಂದ ಮುಂದಕ್ಕೆ ತಗೊಂಡೋಗ್ಬೋದು ಅಲ್ವಾ? ಸೊ ವೀಕ್ಷಕರೇ, ನಾನು ಕೂಡ ರೆಕಮೆಂಡ್ ಮಾಡ್ತೀನಿ. ಸೊ ಎರಡೂ ಕಡೆ ಇರೋದ್ರಿಂದ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಹೆಸರುಘಟ್ಟ, ಯಲಹಂಕ ಎಲ್ಲ ಇರೋರು ಕೂಡ ಯಲಹಂಕದಲ್ಲಿ ಕೋಗಿಲ ಹತ್ರ ಇರುವಂತ ಅಲ್ಲಿಗೆ ಬನ್ನಿ. ಬನಶಂಕರಿ ಈ ಸುತ್ತಮುತ್ತಲು ಇರುವಂತರು ಡೆಫಿನೆಟ್ಲಿ ನೀವು RR ನಗರ ವಿಸಿಟ್ ಮಾಡಬಹುದು. ಬಟ್ ಇವರ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಒಂದು ಬಾರಿ ವಿಸಿಟ್ ಮಾಡೋದನ್ನ ನಾನು 100% ರೆಕಮೆಂಡ್ ಮಾಡ್ತೀನಿ. ಅವಾಗಲೇ ನಿಮಗೂ ಗೊತ್ತಾಗುತ್ತೆ, ಒಂದು ಫೀಲ್ ಗೊತ್ತಾಗುತ್ತೆ. ಇಲ್ಲಿ ನೋಡಿದಿರಲ್ಲ, ಇದನ್ನೆಲ್ಲ ಆಕ್ಚುಲಿ ಇವರು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲಿ ಮಾಡಿದ್ದಾರೆ. ಸೊ ಯಾವ ರೀತಿ ಮಾಡೋದು, ಹೊಸದಾಗಿ ಕ್ಯಾಲ್ಸಿ ಕೂಡ ಪೇಂಟಿಂಗ್ ಎಲ್ಲ ಬಂದಿದೆ, ಅವೆಲ್ಲ ಏನು ಪ್ರತಿಯೊಂದನ್ನು ಕೂಡ ತಿಳ್ಕೊಬಹುದು. ಅಂಡ್ ಅಷ್ಟೇ ಅಲ್ಲದೆ ಇವರು ಕೆಲವೊಂದು ಮಟೀರಿಯಲ್ಗಳನ್ನು ಕೂಡ ಇಟ್ಟಿದ್ದೀರಾ ಅಲ್ವಾ? ಸೊ ಯಾವ ಮಟೀರಿಯಲ್ ಏನು, ವಾಲ್ಪೇಪರ್ ಅಂದ್ರೆ ಏನು, ರಾಪ್ಟರ್ಸ್ ಅಂದ್ರೆ ಏನು, ಇವೆಲ್ಲ ಬೇಕು ಅಂತಂದ್ರೆ ಡೆಫಿನೆಟ್ಲಿ ವಿವಾದರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಈ ಮನೆ ನೋಡಿದವ್ರಿಗೆ ಒಂದು 3 BHK ಮಾಡಿದ್ದೀರಾ, ಅರೌಂಡ್ 15 lakh ಅಲ್ಲಿ ಕ್ರಿಯೇಟ್ ಮಾಡಿದ್ರೆ, ಈ ಮನೆ ನೋಡಿದವ್ರಿಗೆ, ಈ ಥೀಮ್ ಇಷ್ಟಪಡೋರಿಗೆ ನೀವೇನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೇನ್ ಆಗಿ ಎಲ್ಲ ಕಸ್ಟಮರ್ಸ್ ನಾವು ಇದನ್ನ ಹೇಳೋದು, ಡಿಸೈನ್ಗೆ ಸ್ವಲ್ಪ ಟೈಮ್ ಲೈನ್ ಕೊಡಿ. ಪ್ಲಸ್ ನಿಮಗೆ ಏನಾದ್ರು ಥಾಟ್ ಇತ್ತು ಅಂದ್ರೆ ಅದು 2 ವರ್ಷ ಇಟ್ರೇಷನ್ ಆಗಿದ್ದು, ನಾವು ಕೊಡೋದೇ ಫೈನಲ್ ತಗೊಳ್ಳೋದು ಬೇಕಾಗಿಲ್ಲ. ನಮ್ಮ ಕಡೆ ಕೆಲವೊಂದು ಐಡಿಯಾಸ್ ಕೊಡ್ತೀವಿ, ನಿಮ್ಮ ಕಡೆ ಐಡಿಯಾಸ್ ಕೊಡಿ, ಎರಡೂ ಕಡೆಯಿಂದ ನಾವು ಡಿಸ್ಕಷನ್ ಮಾಡಿದಾಗ ಫೈನಲ್ ಔಟ್ಪುಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಒಟ್ಟಲ್ಲಿ ನಿಮ್ಗೆ ಸ್ವಲ್ಪ ಟೈಮ್ ಬೇಕು ಸರ್, ಇದು ನಿಜ. ಸೊ ಟೈಮ್ ಕೊಟ್ರೆ ಯಾವುದೇ ರೀತಿಯ ಎಕ್ಸಿಕ್ಯೂಷನ್ ಅನ್ನ ಮಾಡಬಹುದು. ಯಾವಾಗ ನಾವು ಹರಿಬರಿ ಮಾಡ್ತೀವಿ ಡೆಫಿನೆಟ್ಲಿ ಆವಾಗ ಲಾಸ್ಟ್ ಪ್ರೆಷರ್ ಬಂದ್ಬಿಟ್ಟು ಕಾರ್ಪೆಂಟರ್ ಮೇಲೆ ಹೋಗುತ್ತೆ, ಇಲ್ಲ ಇವ್ರದ್ದು ಫಿಟ್ಟಿಂಗ್ ಅವ್ರ ಮೇಲೆ ಹೋಗುತ್ತೆ, ಡಿಸೈನರ್ಗಳ ಮೇಲೆ ಆರಾಮಾಗಿರ್ತಾರೆ ಅಂತ ಹೇಳ್ಬೋದು. ಸೊ ದಯವಿಟ್ಟು ಟೈಮ್ ಕೊಡೋದನ್ನ ಮರಿಬಿಡಿ ಅಂತ ಹೇಳ್ತೀವಿ. ಅಂಡ್ ನಮ್ಮ ವೀಕ್ಷಕರಿಗೆ ಸರ್ ಇನ್ನೊಂದು ವರ್ಕಿಂಗ್ ಅಂತ ಬಂದಾಗ ಎಲ್ಲೆಲ್ಲ ವರ್ಕ್ ಮಾಡ್ತೀರಾ ಸರ್? ಇವಾಗ ಆಲ್ಮೋಸ್ಟ್ ಕರ್ನಾಟಕ ಫುಲ್ ಮಾಡ್ತಾ ಇದ್ದೀವಿ. ಸೊ ಟೈರ್ 1 ಬಿಟ್ಟು ಟೈರ್ 2 ಸಿಟಿ, ಟೈರ್ 3 ಸಿಟಿ ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ. ಸೊ ಆಲ್ ಓವರ್ ಕರ್ನಾಟಕ ಟೋಟಲಿ ಮಾಡ್ತಾ ಇದ್ದೀವಿ ಸರ್. ಮೊನ್ನೆ ರೀಸೆಂಟ್ ಆಗಿ ಒಂದು ಬಿಜಾಪುರ ಮುಗಿಸ್ಕೊಂಡು ಬಂದ್ವಿ ಸರ್. ಬಿಜಾಪುರ ಮುದ್ದೇಬಿಹಾಳ ಅಂತ. ಸೊ ಅಲ್ಲಿ ಬಂದ್ಬಿಟ್ಟು ಮೊಹಮ್ಮದ್ ಅಂತ ಕಸ್ಟಮರ್ ಸರ್, ಅವ್ರದ್ದು ಮುಗಿಸ್ಕೊಂಡು ನಾವು ಬಂದಿದ್ದೀವಿ. ಮುದ್ದೇಬಿಹಾಳ ಗೊತ್ತು ಬಿಡಿ. ಹೌದು ಸರ್, ಅಲ್ಲಿ ತಗೊಂಡು ಹೋಗಿ ಮಾಡ್ಕೊಬೋದಿಲ್ಲ. ಸೊ ಹಾಗಾದ್ರೆ ಬೆಂಗಳೂರು, ಮೈಸೂರು, ತುಮಕೂರಲ್ಲಿ ಈಸಿ ನಿಮಗೆ? ಈಸಿ ಸರ್, ವೆರಿ ಮಚ್ ಈಸಿ ಸರ್. ಮಾಡ್ಕೊಡ್ತೀರಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಈ ಮನೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ನೀವು? ಸರ್ ನಾವು ಇಲ್ಲೊಂದು 35 to 40 days ತಗೊಂಡಿದ್ವಿ. ಯಾಕಂದ್ರೆ ರೆಂಟ್ ಹೌಸ್ ಇತ್ತು, ಪ್ಲಸ್ ಇವರು ಒಂದು 3 BHK ರೆಂಟ್ ಹೌಸ್ ಬೇರೆ ಇತ್ತು. ಅದೊಂದು. ಸೊ ಅದಕ್ಕೋಸ್ಕರ ಒಂದು 35 to 40 ವರ್ಕಿಂಗ್ ಡೇಸ್ ತಗೊಂಡಿವಿ ಸರ್. ಓಕೆ. ಸೊ ಇಲ್ಲಾಗಿರುವಂತದ್ದು 15 lakh ಪ್ಲಸ್ GST. ಹೌದು ಸರ್, ಸೂಪರ್ ಆಗಿ ಹೇಳಿದ್ರೆ. ಅಂಡ್ ನಮ್ಮ ವೀಕ್ಷಕರು ಕನ್ನಡ ಕೋರ್ ಅಂತ ಬಂದಾಗ ಏನಾದ್ರು ಡಿಸ್ಕೌಂಟ್ಸ್ ಏನಾದ್ರು ಮಾಡ್ಕೊಡ್ತೀರಾ ಸರ್? 100% ಕೊಡ್ತಾ ಇದೆ ಸರ್. ಡಿಸ್ಕೌಂಟ್ ಪ್ಲಸ್ ನಿಮ್ಮ ಕಡೆಯಿಂದ ಬರೋರು ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸರ್. ಸಪರೇಟ್ ಡಿಸ್ಕೌಂಟ್ ಇದೆ. ಎಸ್, ಬಂದಾಗ ಕನ್ನಡ ಕೋರ ವೀಕ್ಷಕರು ಅಂತ ಹೇಳೋದು ಮಾತ್ರ ಮರಿಬೇಡಿ. ಒಂದೇ ಡಿಸ್ಕೌಂಟ್ ಇಲ್ಲ, ಏನೋ ಒಂದು ಕಾಂಪ್ಲಿಮೆಂಟರಿ ಅಂತ ವಿವಾ ಡಿಸೈನ್ ಅಲ್ಲಿ ಯಾವತ್ತೂ ನಿಮಗೋಸ್ಕರ ಇದ್ದಿರುತ್ತೆ ವೀಕ್ಷಕರೇ. ಸರ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್, ಟ್ರೆಡಿಷನಲ್ ಇಂಟೀರಿಯರ್ ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.